ಆತ್ಮೀಯ ಸ್ಪರ್ಧಾರ್ಥಿಗಳೇ, ಎಲ್ರಿಗೂ ಸುಮುಖಿ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸುಸ್ವಾಗತ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಕೆಸೆಟ್ ಪರೀಕ್ಷೆಗೆ ಮತ್ತು ಸಹಾಯಕ ಪ್ರಾಧ್ಯಾಪಕ ನೇಮಕಾತಿ ಪರೀಕ್ಷೆಗೆ ಮತ್ತು PU ಉಪನ್ಯಾಸ ಪರೀಕ್ಷೆಗೆ ಮಾಡ್ತಾ ಇರ್ತಕ್ಕಂಥ ಇತಿಹಾಸ ವಿಷಯದ ವಿಶೇಷ ತರಗತಿಗಳಿಗೆ ಎಲ್ರಿಗೂ ಆತ್ಮೀಯವಾದಂಥ ಸುಸ್ವಾಗತವನ್ನು ಕೋರ್ತಾ ಇದ್ದೀವಿ. ಆತ್ಮೀಯ ವಿದ್ಯಾರ್ಥಿಗಳೇ, ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ಚಾನಲ್ನ ಶೇರ್ ಮಾಡಿ ಅಂತ ಹೇಳ್ತಾ ಮುಂದುವರೆದ ತರಗತಿಯನ್ನು ಕಂಟಿನ್ಯೂ ಮಾಡೋಣ. ನಾನು ಕಳೆದ ತರಗತಿಯಲ್ಲಿ ಉತ್ತರ ವೇದಗಳ ಕಾಲದ ಧಾರ್ಮಿಕ ಜೀವನದ ಬಗ್ಗೆ ಮಾತಾಡಿದ್ದೆ. ಸೊ ಇವತ್ತಿನ ತರಗತಿಯಲ್ಲಿ ನಾವು ವೈದಿಕ ಸಾಹಿತ್ಯ ಇದನ್ನು ಕುರಿತು ಚರ್ಚೆಯನ್ನು ಮಾಡೋಣ. ವೈದಿಕ ಸಾಹಿತ್ಯ ಅತ್ಯಂತ ಪ್ರಮುಖವಾದಂಥ ಘಟ್ಟ. ಇಲ್ಲಿ ಒಂದಾದರೂ ಪ್ರಶ್ನೆಗಳು ಎಕ್ಸಾಮ್ಗಳಲ್ಲಿ ಪ್ರತಿ ಸಲ ಬರೋದನ್ನು ನಾವು ನೋಡ್ತೀವಿ. ಈ ವೈದಿಕ ಸಾಹಿತ್ಯವನ್ನು ಕುರಿತು ಇವತ್ತು ಚರ್ಚೆಯನ್ನು ಮಾಡೋಣ. ಸೊ ವೈದಿಕ ಸಾಹಿತ್ಯವನ್ನು ನಾವು ನೋಡಿದಾಗ ವೈದಿಕ ಸಾಹಿತ್ಯ ಯಾವುದು ಅಂತ ನಾವು ಚರ್ಚೆ ಮಾಡಬೇಕು ಅಂತ ಅಧ್ಯಯನಕ್ಕೆ ಕೂತ್ಕೊಂಡ್ರೆ ವೈದಿಕ ಸಾಹಿತ್ಯವನ್ನು ಎರಡು ಭಾಗಗಳಾಗಿ ವಿಂಗಡಿಸ್ಬೋದು. ಒಂದು ಶ್ರುತಿಗಳು, ಇನ್ನೊಂದು ಸ್ಮೃತಿಗಳು ಅಂತೇಳಿ. ಶ್ರುತಿಗಳು ಮತ್ತು ಸ್ಮೃತಿಗಳು. ಶ್ರುತಿಗಳು ಅಂತ ಹೇಳಿದ್ರೆ ಕೇಳಲ್ಪಟ್ಟದ್ದು ಅಂತ. ಶ್ರುತಿಗಳು ಅಂತ ಹೇಳಿದ್ರೆ ಏನಂತ? ಕೇಳಲ್ಪಟ್ಟದ್ದು. ಸೊ ಈ ಕೇಳಲ್ಪಟ್ಟದಕ್ಕೆ ಶ್ರುತಿಗಳು ಅಂತ ಕರಿತೀವಿ. ಸ್ಮೃತಿಗಳು ಅಂತ ಹೇಳಿದ್ರೆ ನೆನಪು, ಕೇಳಿದ್ದನ್ನು ನೆನಪಿನಲ್ಲಿಟ್ಟುಕೊಂಡು ಬರೆದಿಟ್ಟಿದ್ದು. ಸೊ ಇದನ್ನು ಸ್ಮೃತಿಗಳು ಅಂತ ಕರಿತೀವಿ. ಸೊ ಈ ಶ್ರುತಿಗಳು ಅಂತ ಹೇಳಿದ್ರೆ ದೇವರಿಂದ ಋಷಿಗಳಿಗೆ ಬೋಧಿಸಿದ ಶ್ಲೋಕಗಳನ್ನು ಶ್ರುತಿಗಳು ಅಂತ ಕರೀತಾರೆ. ದೇವರಿಂದ ಋಷಿಗಳಿಗೆ ಬೋಧಿಸಿದ ಶ್ಲೋಕಗಳು ಅಂದರೆ ಶ್ರುತಿಗಳನ್ನು ಅವರು ಕೇಳಿಸ್ಕೊಂಡ್ರು. ದೇವರು ಬೋಧಿಸೋದನ್ನು ಋಷಿಗಳು ಕೇಳಿಸ್ಕೊಂಡ್ರು. ಅಂತಹ ದೇವರಿಂದ ಋಷಿಗಳಿಗೆ ಬೋಧಿಸಿದ ಶ್ಲೋಕಗಳನ್ನು ಶ್ರುತಿಗಳು ಅಂತ ಕರಿತೀವಿ. ಸೊ ಇಂತಹ ಕೇಳಿಸಿಕೊಂಡ ಶ್ರುತಿಗಳನ್ನು ನಂತರ ಋಷಿಗಳು ನಮ್ಮ ನೆನಪಿನಲ್ಲಿಟ್ಕೊಂಡು ಒಂದಷ್ಟನ್ನು ಬರೆದ್ರು. ಅವುಗಳನ್ನು ಸ್ಮೃತಿಗಳು, ಸ್ಮೃತಿ ಅಂದರೆ ನೆನಪು ಅಂತ ಕರಿತೀವಿ. ಸೊ ಇದು ವೈದಿಕ ಸಾಹಿತ್ಯವನ್ನು ನಾವು ಪ್ರಮುಖವಾಗಿ ಎರಡು ಭಾಗಗಳಾಗಿ ವಿಂಗಡಿಸೋದನ್ನು ನಾವು ಇಲ್ಲಿ ಪ್ರಮುಖವಾಗಿ ಗಮನಿಸ್ಬೋದು. ಸೊ ಇಲ್ಲಿ ಶ್ರುತಿಗಳು ಏನು ಅಂತ ಹೇಳಿದ್ರೆ, ಶ್ರುತಿಗಳು ಇವನ್ನ ಅಪೌರುಷೇಯಗಳು ಅಂತ ಕರೀತಾರೆ. ವೆರಿ ಇಂಪಾರ್ಟೆಂಟ್. ಶ್ರುತಿಗಳನ್ನು ಅಪೌರುಷೇಯಗಳು. ಅಪೌರುಷೇಯಗಳು ಅಂತಂದರೆ ಯಾವುದೇ ಪುರುಷನಿಂದ ರಚನೆಯಾಗಿಲ್ಲ, ಅಂದರೆ ದೇವರಿಂದ ನೇರವಾಗಿ ಬಂದಿರತಕ್ಕಂಥ ಶ್ಲೋಕಗಳು ಅಂತ. ಅಪೌರುಷೇಯಗಳು ಅಂದರೆ ದೇವರಿಂದ ನೇರವಾಗಿ ಬಂದಿರತಕ್ಕಂಥ ಶ್ಲೋಕಗಳು. ಇವು ಶಾಶ್ವತವಾದ ಸತ್ಯವನ್ನು ಒಳಗೊಂಡಿವೆ. ವೆರಿ ಇಂಪಾರ್ಟೆಂಟ್. ಶ್ರುತಿಗಳು ಶಾಶ್ವತವಾದಂತಹ ಸತ್ಯವನ್ನು ಒಳಗೊಂಡಿವೆ. ಸೊ ಈ ಶ್ರುತಿ ಸಾಹಿತ್ಯವನ್ನು ಅತ್ಯಂತ ಪವಿತ್ರ ಅಂತೇಳಿ ನಂಬ್ಕೊಂಡಿದ್ದೀವಿ. ನಮ್ಮ ಸನಾತನ ಧರ್ಮದಲ್ಲಿ ಅಥವಾ ಹಿಂದೂ ಧರ್ಮದಲ್ಲಿ ಈ ಶ್ರುತಿಗಳನ್ನು ಅತ್ಯಂತ ಪವಿತ್ರ ಅಂತೇಳಿ ಪರಿಗಣಿಸಲಾಗಿದೆ. ಮತ್ತು ಇವುಗಳನ್ನು ಅಧಿಕೃತ ಅಂತೇಳಿ ಕೂಡ ಪರಿಗಣಿಸಿರೋದನ್ನು ನಾವು ಪ್ರಮುಖವಾಗಿ ಗಮನಿಸ್ಬೋದು. ನಮ್ಮ ಹಿಂದೂ ಫಿಲಾಸಫಿಯ ಅಥವಾ ಭಾರತದ ಆಧ್ಯಾತ್ಮಿಕತೆಯ ತಳಹದಿ ಅಂತ ಹೇಳಿದ್ರೆ ಅವು ಶ್ರುತಿಗಳು. ಭಾರತೀಯ ತತ್ವಶಾಸ್ತ್ರದ ಅಥವಾ ಆಧ್ಯಾತ್ಮಿಕತೆಯ ತಳಹದಿಗಳು ಯಾವುದು ಅಂತ ಹೇಳಿದ್ರೆ ಶ್ರುತಿಗಳು. ಶ್ರುತಿಗಳನ್ನು ಭಾರತದ ಆಧ್ಯಾತ್ಮಿಕತೆ ಮತ್ತು ತತ್ವಶಾಸ್ತ್ರದ ತಳಹದಿಗಳು ಅಂತೇಳಿ ಗುರುತಿಸಲಾಗಿದೆ. ಇದಕ್ಕೆ ಅವನ್ನ ಅಪೌರುಷೇಯಗಳು. ಅಪೌರುಷೇಯ ಅಂತಂದ್ರೆ ಯಾವುದೇ ಪುರುಷನಿಂದ ಬಂದಿಲ್ಲ. ಅಪೌರುಷ ಅಂದ್ರೆ ಯಾರು? ದೇವರು. ದೇವರಿಂದ ಬಂದಂತಹ ಶ್ಲೋಕಗಳು ಅನ್ನೋ ಅರ್ಥವನ್ನು ಅದಕ್ಕೆ ಕೊಟ್ಟಿರೋದನ್ನ ಇಲ್ಲಿ ಪ್ರಮುಖವಾಗಿ ನೋಡ್ಬೋದು. ಸೊ ಇಂಥ ಶ್ರುತಿ ಸಾಹಿತ್ಯದ ಭಾಗಗಳು ಯಾವುದು? ಶ್ರುತಿಗಳನ್ನು ಹಲವು ಭಾಗಗಳಾಗಿ ವಿಂಗಡಿಸಲಾಗಿದೆ. ಏನು ನಾವು ದೇವರಿಂದ ಋಷಿಮುನಿಗಳಿಗೆ ಬೋಧಿಸಿದಂಥ ಶ್ಲೋಕಗಳು ಅಂತ ಕರೆದ್ವಿ, ಅಂಥ ಶ್ರುತಿಗಳನ್ನು ಹಲವು ಭಾಗಗಳಾಗಿ ವಿಂಗಡಿಸಲಾಗಿದೆ. ಸೊ ಅದು ಯಾವ್ಯಾವುದು? ಶ್ರುತಿಗಳಲ್ಲಿ ಮೊದಲನೇದು ಯಾವ್ದು ನೋಡ್ತೀವಿ? ವೇದಗಳು. ಶ್ರುತಿಗಳಲ್ಲಿ ಮೊದಲನೇದು ನೋಡ್ತಕ್ಕಂಥದ್ದು ವೇದಗಳು. ಸೊ ಆನಂತರ ಬ್ರಾಹ್ಮಣಗಳು. ಶ್ರುತಿಗಳಲ್ಲಿ ನಾವು ಪ್ರಮುಖವಾಗಿ ಎರಡನೇ ಭಾಗ ಬ್ರಾಹ್ಮಣಗಳು ಅಥವಾ ಬ್ರಾಹ್ಮಣಕಗಳು ಅಂತ ಕೂಡ ಕರೀತಾರೆ. ಸೊ ಆನಂತರ ಅರಣ್ಯಕಗಳು. ಸೊ ಆನಂತರ ಉಪನಿಷತ್ತುಗಳು. ಸೊ ಈ ಒಂದು ಭಾಗವನ್ನು ಏನಿಷ್ಟು ಸಾಹಿತ್ಯ ಇದೆಯೋ, ಶ್ರುತಿಗಳಿರ್ತಕ್ಕಂಥ ಪ್ರಮುಖ ಸಾಹಿತ್ಯದ ವಿಭಾಗಗಳು ಯಾವ್ಯಾವುದು? ವೇದಗಳು, ಬ್ರಾಹ್ಮಣಗಳು, ಅರಣ್ಯಕಗಳು, ಉಪನಿಷತ್ತುಗಳು. ಇವುಗಳನ್ನು ಶ್ರುತಿ ಸಾಹಿತ್ಯ ಅಂತೇಳಿ ಕರಿತೀವಿ. ಈ ವೇದಗಳು ಏನೋ ಒಳಗೊಂಡಿದೆ ಶ್ಲೋಕಗಳು, ದೇವರನ್ನು ಮೆಚ್ಚಿಸುವಂಥ ಶ್ಲೋಕಗಳ ಸಂಗ್ರಹವನ್ನು ಒಳಗೊಂಡಿದೆ. ಬ್ರಾಹ್ಮಣಗಳು ಏನನ್ನು ಒಳಗೊಂಡಿದೆ? ಯಜ್ಞಯಾಗಾದಿಗಳ ವಿಧಿವಿಧಾನಗಳು ಮತ್ತು ಅವುಗಳ ತಾತ್ಪರ್ಯವನ್ನು ವಿವರಿಸ್ತವೆ. ಯಜ್ಞಯಾಗಗಳ ವಿಧಿವಿಧಾನಗಳು ಮತ್ತು ತಾತ್ಪರ್ಯವನ್ನು ವಿವರಿಸುವಂಥ ಕೃತಿಗಳು ಯಾವುದು ಅಂದರೆ ಬ್ರಾಹ್ಮಣಗಳು. ಸೊ ಅರಣ್ಯಕಗಳು ಏನು? ಅರಣ್ಯಕಗಳು ಅಂತಂದರೆ
ಅರಣ್ಯದಲ್ಲಿ ರಚನೆಯಾದಂತಹ ಕೃತಿಗಳು. ವಾನಪ್ರಸ್ಥಾಶ್ರಮದಲ್ಲಿದ್ದಂತಹ ಋಷಿಗಳು ಅರಣ್ಯದಲ್ಲಿ ಬರೆದಂತಹ ಕೃತಿಗಳಿಗೆ ಅರಣ್ಯಕಗಳು ಅಂತೇಳಿ ಕರಿತೀವಿ. ಸೊ ಈ ಅರಣ್ಯಕಗಳು ಯಜ್ಞಗಳ ಗೂಢಾರ್ಥವನ್ನು ತಿಳಿಸ್ತವೆ. ವೆರಿ ಇಂಪಾರ್ಟೆಂಟ್. ಸೊ ಈ ಬ್ರಾಹ್ಮಣಗಳು ಯಜ್ಞಗಳ ವಿಧಿಯಾಚರಣೆ ಬಗ್ಗೆ ತಿಳಿಸಿದ್ರೆ, ಅರಣ್ಯಕಗಳು ಯಜ್ಞಗಳ ಅಥವಾ ಯಜ್ಞಯಾಗಗಳ ಗೂಢಾರ್ಥವನ್ನ ತಿಳಿಸ್ಕೊಡ್ತವೆ. ಸೊ ಇವುಗಳನ್ನ ದಾರ್ಶನಿಕ ಚಿಂತನೆಯ ಗ್ರಂಥಗಳು ಅಂತ ಕರೆದಿದ್ದಾರೆ. ದಾರ್ಶನಿಕ ಚಿಂತನೆಯ ಗ್ರಂಥಗಳು. ಸೊ ಕೊನೆಯಲ್ಲಿ ಬರ್ತಕ್ಕಂಥದ್ದು ಉಪನಿಷತ್ತುಗಳು. ಭಾರತೀಯ ತತ್ವಶಾಸ್ತ್ರದಲ್ಲಿ ಅತ್ಯಂತ ಹೆಚ್ಚು ಮಾನ್ಯತೆಗೆ ಒಳಪಟ್ಟಿರ್ತಕ್ಕಂತಹ ಕೃತಿಗಳು ಅಂದ್ರೆ ಉಪನಿಷತ್ತುಗಳು. ಈ ಉಪನಿಷತ್ತುಗಳು ವೇದದ ಅಂತಿಮ ಭಾಗಗಳಾಗಿವೆ. ವೇದಗಳು ಹೇಳ್ತಕ್ಕಂಥ ಎಲ್ಲ ಸಾರಾಂಶವನ್ನು ಅಂತಿಮವಾಗಿ ವಿವರಿಸಿರುವ ಕೃತಿಗಳು ಯಾವುದು ಅಂದ್ರೆ ಉಪನಿಷತ್ತುಗಳು. ಹಾಗಾಗಿ ಉಪನಿಷತ್ತುಗಳನ್ನ ವೇದಾಂತಗಳು ಅಂತ ಕರೀತಾರೆ. ಸೊ ಮುಂದೆ ಇದನ್ನ ನಾವು ಡೀಪಾಗಿ ಡಿಸ್ಕಷನ್ ಮಾಡೋಣ. ವೇದಾಂತಗಳು ಅಂತ ಕರೀತಾರೆ. ಸೊ ಇವನ್ನ ಜ್ಞಾನಕಾಂಡಗಳು ಅಂತ ಸಹ ಕರೆಯಲಾಗುತ್ತೆ. ಜ್ಞಾನಕಾಂಡಗಳು ಅಂತ ಕೂಡ ಕರೆಯಲಾಗುತ್ತೆ. ಸೊ ಇವು ಮೊಟ್ಟ ಮೊದಲ ಬಾರಿಗೆ ಆತ್ಮ ಪರಮಾತ್ಮ ಈ ರೀತಿ ವಿಚಾರಧಾರೆಗಳನ್ನ ಚರ್ಚೆ ಮಾಡಿರೋದು ಯಾವ ಕೃತಿಗಳಲ್ಲಿ ಅಂದ್ರೆ ಉಪನಿಷತ್ತುಗಳಲ್ಲಿ ಚರ್ಚೆ ಮಾಡಲಿದೆ. ಹಲವಾರು ತಾತ್ವಿಕ ವಿಚಾರಗಳನ್ನ ಈ ಒಂದು ಉಪನಿಷತ್ತುಗಳು ಒಳಗೊಂಡಿರೋದನ್ನ ನಾವು ಪ್ರಮುಖವಾಗಿ ಗಮನಿಸಬಹುದು. ಇದು ಇಂಟ್ರಡಕ್ಷನ್. ಶ್ರುತಿ ಸಾಹಿತ್ಯ ಅಂದ್ರೆ ಏನು, ಶ್ರುತಿ ಸಾಹಿತ್ಯದ ವಿಧಗಳು ಯಾವ್ಯಾವುದು, ಅವು ಏನೇನನ್ನ ಒಳಗೊಂಡಿವೆ. ವೇದಗಳು ಶ್ಲೋಕಗಳನ್ನ ಒಳಗೊಂಡಿವೆ. ಬ್ರಾಹ್ಮಣಗಳು ಯಜ್ಞಯಾಗಾದಿಗಳ ವಿಧಿಯಾಚರಣೆಗಳನ್ನ ಒಳಗೊಂಡಿದೆ. ಅರಣ್ಯಗಳು ಯಜ್ಞಗಳ ಗೂಢಾರ್ಥ ಮತ್ತು ದಾರ್ಶನಿಕ ಚಿಂತನೆಯನ್ನ ಒಳಗೊಂಡಿವೆ. ಉಪನಿಷತ್ತುಗಳು ತಾತ್ವಿಕ ವಿಚಾರಧಾರೆಗಳನ್ನ ಹೊಂದಿದೆ. ಇವು ವೇದದ ಅಂತಿಮ ಭಾಗಗಳಾಗಿರುವಂಥ ವೇದಾಂತಗಳು ಅಂತ ಕರಿತೀವಿ. ಸೊ ಇವುಗಳನ್ನ ಜ್ಞಾನಕಾಂಡಗಳು ಅಂತ ಕೂಡ ಕರೆಯಲಾಗುತ್ತೆ. ಮೊಟ್ಟ ಮೊದಲ ಬಾರಿಗೆ ಆತ್ಮ ಮತ್ತೆ ಪರಮಾತ್ಮ ಎಂಬ ವಿಷಯಗಳನ್ನ ಕುರಿತು ಚರ್ಚೆಯನ್ನ ಮಾಡ್ತವೆ ಅಂತ ತಿಳ್ಕೊಂಡ್ವಿ. ಸೊ ಈಗ ನಾವು ಶ್ರುತಿಗಳಲ್ಲಿ ಒಂದೊಂದಾಗಿ ಅಭ್ಯಾಸವನ್ನ ಮಾಡ್ತಾ ಹೋಗೋಣ. ಸ್ಮೃತಿಗಳು ಬಂದಾಗ ಅದರ ಒಂದು ವಿಭಾಗ ತಗೊಂಡು ಅಲ್ಲಿ ಡಿಸ್ಕಸ್ ಮಾಡೋಣ. ಇಲ್ಲಿ ಶ್ರುತಿಗಳ ಬಗ್ಗೆ ಮಾತ್ರ ಮಾತಾಡ್ತಾ ಹೋಗೋಣ. ಶ್ರುತಿಗಳು ಮೊದಲು ಅಂದ್ರೆ ವೇದಗಳು. ಶ್ರುತಿಗಳಲ್ಲಿ ಮೊದಲನೇದು ಯಾವುದು? ವೇದಗಳು. ಸೊ ವೇದಗಳು ಆರಂಭದಲ್ಲಿ ಯಾವ ರೂಪದಲ್ಲಿ ಇದ್ವು? ಮೌಖಿಕ ರೂಪದಲ್ಲಿ ಇದ್ವು. ವೇದಗಳನ್ನ ಬರಲಿಲ್ಲ. ಇವು ಮೌಖಿಕ ರೂಪದಲ್ಲಿದ್ದಂತಹ ಒಂದು ಸಾಹಿತ್ಯ. ಯಾಕಂದ್ರೆ ಆರ್ಯರು ಅನಕ್ಷರಸ್ಥರಾಗಿದ್ರು. ಅವರಿಗೆ ಓದಲಿಕ್ಕೆ ಬರಲಿಕ್ಕೆ ಬರ್ತಾ ಇರಲಿಲ್ಲ. ಬಾಯಿಂದ ಬಾಯಿಗೆ ಶ್ಲೋಕಗಳನ್ನ ಮೌಖಿಕ ರೂಪದಲ್ಲಿ ಹೇಳ್ಕೊಡ್ತಾ ಇದ್ರು. ಸೊ ಇಂತಹ ಮೌಖಿಕ ರೂಪದಲ್ಲಿದ್ದಂತಹ ಸಂದರ್ಭದಲ್ಲಿ ವೇದಗಳು ಜನಪದ ಕಾವ್ಯಗಳ ಮೂಲಕ ಒಬ್ಬರಿಂದ ಬಾಯಿಗೆ ಇನ್ನೊಬ್ಬರ ಬಾಯಿಗೆ ಅವು ಮುಂದುವರೆದಿರೋದನ್ನ, ಜನರೇಷನ್ ಟು ಜನರೇಷನ್ ಮುಂದುವರೆದಿರೋದನ್ನ ನಾವು ಗಮನಿಸ್ಬೋದು. ಸೊ ಇಂತಹ ಮೌಖಿಕ ರೂಪದಲ್ಲಿದ್ದಾಗ ವೇದಗಳು ಘಾತನಾರ ಸಾಂಶಿಗಳ ರೂಪದಲ್ಲಿ ಇದ್ವು. ಘಾತನಾರ ಸಾಂಶಿಗಳು ಅಂದ್ರೆ ಏನು? ಜನಪದ ಕಾವ್ಯಗಳು ಅಂತ. ಜನಪದ ಕಾವ್ಯಗಳ ರೂಪದಲ್ಲಿ ಮೌಖಿಕ ರೂಪದಲ್ಲಿ ಅವು ಬಾಯಿಂದ ಬಾಯಿಗೆ ಮುಂದುವರೆದಿರೋದನ್ನ ನಾವು ಪ್ರಮುಖವಾಗಿ ಗಮನಿಸ್ಬೋದು. ಸೊ ಈ ವೇದಗಳು ಪ್ರಮುಖವಾಗಿ ದೇವತೆಗಳನ್ನ ಸ್ತುತಿಸುವ ಸ್ತೋತ್ರಗಳನ್ನ ಒಳಗೊಂಡಿದೆ, ಪ್ರಾರ್ಥನೆಗಳನ್ನ ಒಳಗೊಂಡಿದೆ, ಮಂತ್ರಗಳನ್ನ ಒಳಗೊಂಡಿರೋದನ್ನ ಪ್ರಮುಖವಾಗಿ ಗಮನಿಸಬಹುದು. ಮತ್ತೆ ಯಜ್ಞಯಾಗಾದಿಗಳ ನಡೆಸುವ ಸೂತ್ರಗಳನ್ನ ಇದರಲ್ಲಿ ಹೇಳಲಾಗಿದೆ. ಅದರ ಸಂಗ್ರಹವನ್ನ ನಾವಿಲ್ಲಿ ಪ್ರಮುಖವಾಗಿ ಗಮನಿಸ್ತೀವಿ ಅನ್ನೋದನ್ನ ಇಲ್ಲಿ ನಾವು ನೋಡ್ಬೋದು. ಸೊ ನೆಕ್ಸ್ಟ್ ಈ ಸ್ತೋತ್ರಗಳು ಏನಿದೆ, ಈ ಶ್ಲೋಕಗಳು ಇವೆಲ್ಲ ಋಷಿಮುನಿಗಳಿಂದ ರಚಿತವಾದವಲ್ಲ ಅಂತ ನಾಗ್ಲೇ ಹೇಳಿದೆ. ಇವು ನೇರವಾಗಿ ದೇವರಿಂದ ಬಂದವು. ಹಾಗಾಗಿ ಇವನ್ನ ದೈವಿಕವಾಗಿ ಬಹಿರಂಗಪಡಿಸಲ್ಪಟ್ಟದ್ರಿಂದ ಇವುಗಳನ್ನ ಅಪೌರುಷೇಯಗಳು ಅಂತೇಳಿ ಕರೆಯಲಾಯಿತು. ಇವುಗಳನ್ನ ಅಪೌರುಷೇಯಗಳು ಮತ್ತು ನಿತ್ಯ ಅಂತ ಕರೆಯಲಾಗುತ್ತೆ. ವೇದವನ್ನ ನಿತ್ಯ ಅಂತ ಹೇಳಿದ್ರೆ ಶಾಶ್ವತವಾಗಿ ಅಸ್ತಿತ್ವದಲ್ಲಿರುವಂಥವು ಅಂತೇಳಿ ವೇದಗಳನ್ನ ಅಪೌರುಷೇಯ ಮತ್ತು ನಿತ್ಯ ಅಂತೇಳಿ ಕರೆದಿರೋದನ್ನ ಪ್ರಮುಖವಾಗಿ ಗಮನಿಸ್ಬೋದು ನಾವು. ಸೊ ಇನ್ನು ಈ ವೇದಗಳಲ್ಲಿ ಸಾಹಿತ್ಯಿಕ ಮೌಲ್ಯದ ಜೊತೆಗೆ ಆ ಕಾಲದ ಸಾಮಾಜಿಕ, ರಾಜಕೀಯ, ಧಾರ್ಮಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳ ಮೇಲೆ ಕೂಡ ವೇದಗಳು ಬೆಳಕನ್ನು ಚೆಲ್ಲೋದನ್ನು ನಾವು ಪ್ರಮುಖವಾಗಿ ಗುರುತಿಸ್ತೀವಿ. ಸೊ ಇಲ್ಲಿ ಪ್ರಮುಖವಾಗಿ ನಾವು ವೇದಗಳು ಯಾವ ಭಾಷೆಯಲ್ಲಿದೆ ಅಂದ್ರೆ ವೇದಗಳು ಸಂಸ್ಕೃತ ಭಾಷೆಯಲ್ಲಿದೆ. ವೇದಗಳು ಸಂಸ್ಕೃತ ಭಾಷೆ, ಭಾರತದ ಅತ್ಯಂತ ಪ್ರಾಚೀನ ಭಾಷೆ ಅಂತೇಳಿ ಸಂಸ್ಕೃತವನ್ನ ಗುರುತಿಸ್ತೀವಿ. ಸಂಸ್ಕೃತ ಭಾಷೆಯಲ್ಲಿದೆ. ಸಂಸ್ಕೃತವು ಮೂಲತಃ ಇದು ಇಂಡೋ ಯುರೋಪಿಯನ್ ಕುಟುಂಬಕ್ಕೆ ಸೇರಿದ್ದು. ಮೂಲತಃ ಇಂಡೋ ಯುರೋಪಿಯನ್ ಕುಟುಂಬಕ್ಕೆ ಸೇರಿತ್ತು. ನಂತರ ಆರ್ಯರು ವಲಸೆ ಬಂದ ಮೇಲೆ ಇದು ಇಂಡೋ ಇರಾನಿಯನ್ ಶಾಖೆಗೆ ಸೇರಿತ್ತು.
ಇಂಡೋ ಇರಾನಿಯನ್ ಪಂಗಡಕ್ಕೆ ಸೇರಿದಂಥ ಒಂದು ಭಾಷೆ ಆಗಿತ್ತು, ಇಂಡೋ ಇರಾನಿಯನ್. ಸೊ ಭಾರತಕ್ಕೆ ಬಂದ ಮೇಲೆ ಇದನ್ನು ಇಂಡೋ ಆರ್ಯನ್ ಅಂತ ಕರೆಯಲಾಯಿತು. ಸೊ ಸಂಸ್ಕೃತವನ್ನು ಇಂಡೋ ಆರ್ಯನ್ ಲ್ಯಾಂಗ್ವೇಜ್ ಅಂತ ಭಾರತಕ್ಕೆ ಬಂದ ನಂತರ ಅದನ್ನು ಇಂಡೋ ಆರ್ಯನ್ ಲ್ಯಾಂಗ್ವೇಜ್ ಅಂತೇಳಿ ಗುರುತಿಸ್ತಾ ಇತ್ತು. ಸೊ ಈ ಒಂದು ಸಂಸ್ಕೃತ ಭಾಷೆಯಲ್ಲಿ ಪ್ರಮುಖವಾಗಿ ವೇದಗಳನ್ನು ರಚನೆ ಮಾಡಲಾಗಿದೆ, ತನ್ನ ಮೌಖಿಕ ರೂಪದಲ್ಲಿ ತನ್ನ ಬಾಯಿಂದ ಬಾಯಿಗೆ ಮುಂದುವರಿಸಲಾಗಿತ್ತು ಅಂತ ನಾವಿಲ್ಲಿ ಗಮನಿಸ್ತೀವಿ. ಸೊ ಈ ಒಂದು ವೇದಗಳ ವಿಶೇಷತೆಯನ್ನು ನಾವು ಗಮನಿಸುವಾಗ ಮೊದಲು ಋಗ್ವೇದದ ಬಗ್ಗೆ ನಾವು ಮಾತಾಡ್ತೀವಿ. ಋಗ್ವೇದ. ಸೊ ಋಗ್ವೇದ ಅಂದ್ರೇನು? ವೇದ ಅಂದರೆ ಜ್ಞಾನ ಅಂತ ಈಗ ಎಲ್ಲರಿಗೂ ನಿಮ್ಗೆ ಗೊತ್ತಿರ್ತದೆ. ವೇದ ಅನ್ನೋ ಪದ ವಿದ್ ಅನ್ನೋ ಪದದಿಂದ ಬಂದಿದೆ. ವೇದ ಅಥವಾ ವಿದ್ ಅಂದರೆ ಅರ್ಥ ಜ್ಞಾನ. ಸೊ ಋಗ್ವೇದ ಅಂದ್ರೇನು? ಋಕ್ ಅಂದರೆ ಶ್ಲೋಕಗಳು ಅಂತ. ನೋಡಿ, ವೇದವನ್ನು ಈ ರೀತಿ ನಾವು ವಿಗ್ರಹ ವಾಕ್ಯ ಮಾಡಿ ಬರೀಬೋದು. ಋಕ್ ಪ್ಲಸ್ ವೇದ ಅಂತ. ಋಕ್ ಅಂದರೆ ಶ್ಲೋಕಗಳು, ವೇದ ಅಂದರೆ ಜ್ಞಾನ. ಋಗ್ವೇದ ಅಂದರೆ ಶ್ಲೋಕಗಳ ಬಗೆಗಿನ ಜ್ಞಾನ ಅನ್ನೋ ಅರ್ಥವನ್ನು ಅದು ಕೊಡುತ್ತೆ. ಋಗ್ವೇದ ಅಂತಂದರೆ ಅದು ಶ್ಲೋಕಗಳ ಬಗೆಗಿನ ಜ್ಞಾನ ಅನ್ನೋ ಅರ್ಥವನ್ನು ಕೊಡುತ್ತೆ. ಋಗ್ವೇದದಲ್ಲಿ ಬಿಟ್ಟು 1028 ಶ್ಲೋಕಗಳಿವೆ. ಸೊ ಮೂಲ ಋಗ್ವೇದದಲ್ಲಿ 1017 ಶ್ಲೋಕಗಳಿದ್ವು. ನಂತರ 11 ಶ್ಲೋಕಗಳನ್ನು ಸೇರಿಸಲಾಯಿತು. ಈಗ ಋಗ್ವೇದರ್ತಕ್ಕಂಥ ಒಟ್ಟು ಶ್ಲೋಕಗಳ ಸಂಖ್ಯೆ ಎಷ್ಟು ಅಂದರೆ 1028 ಶ್ಲೋಕಗಳನ್ನು ಋಗ್ವೇದ ಒಳಗೊಂಡಿದೆ. ಸೊ ಋಗ್ವೇದದಲ್ಲಿ 10,552 ಮಂತ್ರಗಳಿದೆ. 10,552 ಮಂತ್ರಗಳನ್ನು ನಾವು ಕಾಣಬಹುದು. ಋಗ್ವೇದವನ್ನು 10 ಮಂಡಲಗಳಾಗಿ ವಿಂಗಡಿಸಲಾಗಿದೆ. ಸೊ ಋಗ್ವೇದದಲ್ಲಿ 10 ಮಂಡಲಗಳು ಕೂಡ ಇರೋದನ್ನು ನಾವಿಲ್ಲಿ ಗಮನಿಸ್ಬೋದು. ಸೊ 10 ಮಂಡಲಗಳಲ್ಲಿ 2 ರಿಂದ 7ರವರೆಗಿನ ಮಂಡಲಗಳನ್ನು ಪ್ರಾಚೀನ ಮಂಡಲಗಳು ಅಂತ ಕರಿತೀವಿ. ಪ್ರಾಚೀನ ಮಂಡಲಗಳು. ಸೊ ಇನ್ನು ಉಳಿಕೆ 1, 8, 9, 10 ಇವನ್ನ ನಂತರದ ಮಂಡಲಗಳು ಅಂತ ಗುರುತಿಸ್ತೀವಿ. ಸೊ 2 ರಿಂದ 7, 2, 3, 4, 5, 6, 7 ಇವನ್ನ ಪ್ರಾಚೀನ ಮಂಡಲಗಳು ಅಂತ ಕರೀತೀವಿ. 1, 8, 9, 10 ಇವನ್ನ ನಂತರದ ಮಂಡಲಗಳು ಅಂತೇಳಿ ಗುರುತಿಸಿರೋದನ್ನು ನಾವಿಲ್ಲಿ ಗಮನಿಸ್ಬೋದು. ಸೊ ಇಲ್ಲಿ ಪ್ರತಿಯೊಂದು ಮಂಡಲಗಳು ಒಂದೊಂದು ಋಷಿ ಕುಟುಂಬಕ್ಕೆ ಸೇರೋದನ್ನು ನಾವು ಗಮನಿಸ್ಬೋದು. ಉದಾಹರಣೆಗೆ 2ನೇ ಮಂಡಲವನ್ನು ಗೃತ್ಸಮದ ಎಂಬಂಥ ಋಷಿ ರಚನೆ ಮಾಡಿರೋದು. ಗೃತ್ಸಮದ ಅಂತ ಋಷಿ ರಚನೆ ಮಾಡ್ತಾನೆ. 3ನೇ ಮಂಡಲವನ್ನು ರಚನೆ ಮಾಡಿದವನು ವಿಶ್ವಾಮಿತ್ರ. 3ನೇ ಮಂಡಲವನ್ನು ರಚಿಸಿದವನು ವಿಶ್ವಾಮಿತ್ರ. ಇನ್ನು 4ನೇ ಮಂಡಲವನ್ನು ರಚಿಸಿದವನು ವಾಮದೇವ ಅನ್ನುವಂಥ ಋಷಿ. 4ನೇ ಮಂಡಲವನ್ನು ರಚನೆ ಮಾಡ್ತಾನೆ. 5ನೇ ಮಂಡಲವನ್ನು ರಚನೆ ಮಾಡಿದವನು ಅತ್ರಿ ಎಂಬ ಋಷಿ. ಅತ್ರಿ ಎನ್ನುವಂಥ ಋಷಿ 5ನೇ ಮಂಡಲವನ್ನು ರಚನೆ ಮಾಡ್ತಾನೆ. ಅದೇ ಥರ 6ನೇ ಮಂಡಲವನ್ನು ಭಾರದ್ವಾಜ ಅನ್ನುವಂಥ ಋಷಿ ರಚನೆ ಮಾಡ್ತಾನೆ. ಸೊ 7ನೇ ಮಂಡಲವನ್ನು ವಶಿಷ್ಠ ಮಹರ್ಷಿಗಳು ರಚನೆ ಮಾಡಿದ್ದಾರೆ. ಸೊ ಈ 7 ಮಂಡಲಗಳನ್ನು ಅತ್ಯಂತ ಪ್ರಾಚೀನ ಮಂಡಲಗಳು ಅಂತೇಳಿ ಕರೆಯಲಾಗಿದೆ. ಸೊ ಇವುಗಳನ್ನು ಆಯಾ ಕೌಟುಂಬಿಕ ಪುಸ್ತಕಗಳು ಅಂತ ಕೊಡಲಾಗ್ತದೆ. ಭಾರದ್ವಾಜ ಕುಟುಂಬ ಅಂತ ಕರೀತಾರೆ, ವಶಿಷ್ಠ ಕುಟುಂಬ, ಅತ್ರಿ ಕುಟುಂಬ, ಗೃತ್ಸಮಾದ ಕುಟುಂಬ, ವಾಮದೇವ ಕುಟುಂಬ ಅಂತೇಳಿ ಅವುಗಳನ್ನು ಕೌಟುಂಬಿಕ ಕೃತಿಗಳಾಗಿ ನೋಡ್ತಾರೆ. ಸೊ ಯಾಕೆಂದರೆ ಇದನ್ನು ರಚಿಸಿರ್ತಕ್ಕಂಥ ಋಷಿಗಳ ಹೆಸರಿನಿಂದ ಅವುಗಳನ್ನ ಕೌಟುಂಬಿಕ ಗ್ರಂಥಗಳು ಅಂತ ಕೂಡ ಪರಿಗಣಿಸಲಾಗಿದೆ. ಇನ್ನು ಉಳಿಕೆ 1, 8, 9, 10 ಇವು ಏನಿವೆ, ಇವು ನಂತರದ ಕಾಲದಲ್ಲೇ ಸೇರ್ಪಡೆಯಾಗಿರ್ತಕ್ಕಂತಹ ಸಾಧ್ಯತೆ ಇರೋದ್ರಿಂದ ಇವುಗಳಿಗೆ ಪ್ರಾಚೀನತೆಯನ್ನು ಕೊಡಲಾಗಿಲ್ಲ. ಸೊ ಯಾಕೆ ಇವೆಲ್ಲ ಋಗ್ವೇದದ ಒಳಗೆ ಇದ್ದರೂ ಕೂಡ ಇವೆಲ್ಲ ಸೇರ್ಪಡೆಯಾಗಿರೋದು ಉತ್ತರ ವೇದಗಳ ಕಾಲದಲ್ಲಿ. ಸೊ ಋಗ್ವೇದಕ್ಕೆ ಹೆಚ್ಚು ಮಹತ್ವವನ್ನು ತಂದುಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಅವತ್ತಿನ ಕಾಲದ ಪುರೋಹಿತರು ಏನು ಮಾಡಿದ್ರು, ಪ್ರಾಚೀನ ಮಂಡಲಗಳಿಗೆ ಒಂದಷ್ಟು ಹೊಸ ಮಂಡಲಗಳನ್ನು ಸೇರ್ಪಡೆ ಮಾಡಿದ್ರು. ಸೊ 1ನೇ ಮಂಡಲ, 8ನೇ ಮಂಡಲ, 9ನೇ ಮಂಡಲ ಮತ್ತು 10ನೇ ಮಂಡಲಗಳು ಇವುಗಳನ್ನು ನಂತರದ ಮಂಡಲಗಳು ಅಂತೇಳಿ ಕರೆಯಲಾಗಿದೆ. ಇದನ್ನು ಯಾವ ರೀತಿ ನಾವು ಪತ್ತೆ ಮಾಡಿದ್ದೀವಿ ಅಂದರೆ, ಈ ಋಗ್ವೇದದ ಪ್ರಾಚೀನ ಮಂಡಲಗಳ ಸಂಸ್ಕೃತ ವ್ಯಾಕರಣಕ್ಕೂ ಈ 1, 8, 9, 10 ಈ ಮಂಡಲದ ಸಂಸ್ಕೃತ ವ್ಯಾಕರಣಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ. ಇದರಲ್ಲಿ ಪ್ರಾಚೀನ ವ್ಯಾಕರಣವನ್ನು ಗಮನಿಸಿದ್ರೆ ಈ ಎಲ್ಲ ಕೃತಿಗಳಲ್ಲಿ ನಂತರದ ಸಾಹಿತ್ಯ ಅಂದರೆ ಏನು ಉತ್ತರ ವೇದಗಳಲ್ಲಿ ಇರುವಂತಹ ವ್ಯಾಕರಣ ಇದೆಯೋ
ಆ ವ್ಯಾಕರಣ ಇರ್ತಕ್ಕಂಥ ಸಂಸ್ಕೃತವನ್ನು ಬಳಸಲಾಗಿದೆ. ಹಾಗಾಗಿ ಈ ವೇದಗಳನ್ನು ಉತ್ತರ ವೇದಗಳ ಕಾಲದಲ್ಲಿ ಋಗ್ವೇದಕ್ಕೆ ಸೇರಿಸಲಾಗಿದೆ ಅನ್ನೋದನ್ನ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೋದು. ಸೊ ಇನ್ನು ಋಗ್ವೇದದಲ್ಲಿ ಪ್ರಮುಖವಾಗಿ ಇರ್ತಕ್ಕಂಥ 10 ಮಂಡಲಗಳಲ್ಲಿ ಅತ್ಯಂತ ಪ್ರಮುಖವಾದ ಮಂಡಲಗಳು ಅಂದರೆ 4. ಯಾವ್ಯಾವುದು? 3ನೇ ಮಂಡಲ, 7ನೇ ಮಂಡಲ, 9ನೇ ಮಂಡಲ, 10ನೇ ಮಂಡಲ. ಈ 4 ಮಂಡಲಗಳನ್ನು ಋಗ್ವೇದದ ಅತ್ಯಂತ ಪ್ರಮುಖ ಮಂಡಲಗಳು ಅಂತ ಗುರುತಿಸಿದೀವಿ. ಕಾರಣ ಏನು? ಋಗ್ವೇದದ 3ನೇ ಮಂಡಲದಲ್ಲಿ ರಚಿಸ್ತವ್ರು ಯಾರು? ವಿಶ್ವಾಮಿತ್ರ. ಋಗ್ವೇದದ 3ನೇ ಮಂಡಲವನ್ನು ರಚಿಸ್ತವನು ವಿಶ್ವಾಮಿತ್ರ. ಈತ ಈ ಮಂಡಲದಲ್ಲಿ ವಿಶ್ವಪ್ರಸಿದ್ಧ ಗಾಯತ್ರಿ ಮಂತ್ರವನ್ನ ರಚನೆ ಮಾಡಿದ್ದಾನೆ. ಸೊ ಗಾಯತ್ರಿ ಮಂತ್ರ ಯಾವ ಮಂಡಲದಲ್ಲಿದೆ ಅಂತಂದ್ರೆ 3ನೇ ಮಂಡಲದಲ್ಲಿದೆ. ಅದನ್ನು ರಚಿಸ್ತವ್ರು ಯಾರು ಅಂತ ಹೇಳಿದ್ರೆ ವಿಶ್ವಾಮಿತ್ರ. ಈ ಗಾಯತ್ರಿ ಮಂತ್ರ ಸಾವಿತ್ರಿ ದೇವತೆಯನ್ನ, ಬೆಳಕಿನ ದೇವತೆ ಸಾವಿತ್ರಿಯನ್ನ ಕುರಿತು ಸ್ತುತಿಸುವಂತ ಒಂದು ಪ್ರಸಿದ್ಧ ಮಂತ್ರ ಆಗಿದೆ. ಇದರಲ್ಲಿ 24 ಶಬ್ದಗಳು ಕಂಡು ಬರೋದನ್ನು ನಾವು ನೋಡ್ತೀವಿ. ಓಂ ಓಂ ಭುಹಸ್ವಹ ಅಂತ ಏನು ಒಂದು ಮಂತ್ರ ಇದೆಯೋ ಅದನ್ನು ಗಾಯತ್ರಿ ಮಂತ್ರ ಅಂತ ಕರಿತೀವಿ. ಅದರಲ್ಲಿ 24 ಶಬ್ದಗಳಿದೆ. ಈ ಒಂದು ಗಾಯತ್ರಿ ಮಂತ್ರ ಬೆಳಕಿನ ದೇವತೆ ಸಾವಿತ್ರಿಯನ್ನ ಕುರಿತು ಸ್ತುತಿಸುತ್ತೆ. ಹಂಗಾಗಿ ಈ 3ನೇ ಮಂಡಲ ಅತ್ಯಂತ ಪ್ರಮುಖವಾದದ್ದು ಅಂತ ತಿಳ್ಕೊಂಡ್ವಿ. ಸೊ ನೆಕ್ಸ್ಟ್ 7ನೇ ಮಂಡಲ. ಸೊ 7ನೇ ಮಂಡಲ ಯಾಕೆ ಪ್ರಮುಖ ಅಂತ ಹೇಳಿದ್ರೆ ಇದರಲ್ಲಿ ಒಂದು ಪದ ಬರುತ್ತೆ, ದಾಶರಾಧ್ನ ಅನ್ನುವಂಥ ಒಂದು ಪದ ಕಂಡು ಬರುತ್ತೆ. ಏನ್ ದಾಶರಾಧ್ನ ಅಂತ ಹೇಳಿದ್ರೆ, ಸೊ ದಾಶರಾಧ್ನ ಅಂತಂದ್ರೆ 10 ರಾಜರ ಯುದ್ಧ ಅಂತ. ದಾಶರಾಧ್ನ ಅಂದ್ರೆ 10 ರಾಜರ ಯುದ್ಧ ಅನ್ನೋ ಅರ್ಥವನ್ನ ಕೊಡುತ್ತೆ. ಸೊ ಈ ದಾಶರಾಧ್ನ ಅಂತ ಹೇಳಿದ್ರೆ 7ನೇ ಮಂಡಲದಲ್ಲಿ ಆರ್ಯರ 2 ಬುಡಕಟ್ಟುಗಳ ನಡುವೆ ಅಥವಾ ಆರ್ಯರ 2 ಗುಂಪುಗಳ ನಡುವೆ ದಾಶರಾಧ್ನ ಜರುಗಿರುವ ಬಗ್ಗೆ ಮಾಹಿತಿ ಇದೆ. ಆ 2 ಗುಂಪುಗಳು ಯಾವುದು? ಒಂದು ಭರತರು, ಇನ್ನೊಂದು ಪುರುಗಳು. ಈ ಭರತರು ಮತ್ತು ಪುರುಗಳ ನಡುವೆ ಈ 10 ರಾಜರ ಯುದ್ಧ ಜರುಗುತ್ತೆ. ಸೊ ಈ 10 ರಾಜರ ಯುದ್ಧದಲ್ಲಿ ಭಾಗವಹಿಸಿದಂತ ಭರತ ಪಂಗಡದ ರಾಜ ಯಾರು ಅಂದ್ರೆ ಸುದಾಸ್. ಈ ಪುರು ಪಂಗಡದ ರಾಜ ಯಾರು ಅಂದ್ರೆ ಪುರುಕುತ್ಸ ಅನ್ನೋನು ಈ 10 ರಾಜರ ಯುದ್ಧದಲ್ಲಿ ಭಾಗವಹಿಸಿದಂತ ಪುರು ಪಂಗಡದ ರಾಜ. ಇವನು ಭರತ ಪಂಗಡದ ರಾಜ. ಸೊ ಇದು ಇಬ್ಬರು ಪುರೋಹಿತರ ಪ್ರತಿಷ್ಠೆಗಾಗಿ ನಡೆದಂತ ಯುದ್ಧ. ಇದು ದಾಶರಾಧ್ನಕ್ಕೆ ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ ಇಬ್ಬರು ಪುರೋಹಿತರ ಪ್ರತಿಷ್ಠೆ. ಯಾರು ಮಂತ್ರಶಕ್ತಿಯಲ್ಲಿ ತುಂಬಾ ಸಿದ್ಧಿಯನ್ನು ಸಾಧಿಸಿದ್ದಾರೆ ಅಥವಾ ಯಾರು ಹೆಚ್ಚು ಮಂತ್ರಶಕ್ತಿನ ಉಳ್ಳವರು ಅನ್ನುವಂತಹ ಒಂದು ಪ್ರತಿಷ್ಠೆಯನ್ನ ತೋರ್ಪಡಿಸಲಿಕ್ಕೆ ಮಾಡಿದಂತ ಒಂದು ಯುದ್ಧ. ಇಬ್ಬರು ಪುರೋಹಿತರ ಪ್ರತಿಷ್ಠೆಗಾಗಿ ನಡೆದಂತ ಯುದ್ಧ. ಆ ಪುರೋಹಿತರು ಯಾರು? ಭರತ ಪಂಗಡದ ಪುರೋಹಿತ ಯಾರು ಅಂದ್ರೆ ವಶಿಷ್ಠ. ಭರತ ಪಂಗಡದ ಪುರೋಹಿತ ವಶಿಷ್ಠ. ಪುರು ಪಂಗಡದ ಪುರೋಹಿತ ಯಾರು ಅಂದ್ರೆ ವಿಶ್ವಾಮಿತ್ರ. ಸೊ ಇವರಿಬ್ಬರ ಪ್ರತಿಷ್ಠೆಗಾಗಿ ಈ ಒಂದು 10 ರಾಜರ ಯುದ್ಧ ಜರುಗುತ್ತೆ. ಸೊ ಈ 10 ರಾಜರ ಯುದ್ಧ ಎಲ್ಲಿ ಜರುಗಿತು ಅಂದ್ರೆ ಪುರುಷ್ಣಿ ನದಿ ದಂಡೆಯ ಮೇಲೆ ಜರುಗುತ್ತೆ. 10 ರಾಜರ ಯುದ್ಧ ಪ್ರಮುಖವಾಗಿ ಜರುಗಿದ್ದಲ್ಲಿ ಅಂದ್ರೆ ಪುರುಷ್ಣಿ ನದಿ ದಂಡೆಯ ಮೇಲೆ ಇದೆ. ಈ ಪುರುಷ್ಣಿಯನ್ನ ಈಗ ನಾವು ರಾವಿ ನದಿ ಅಂತ ಕರೀತಾ ಇದ್ದೀವಿ. ಈ ರಾವಿ ನದಿಯ ದಂಡೆ ಮೇಲೆ 10 ರಾಜರ ಯುದ್ಧ ಜರುಗುತ್ತೆ. ಸೊ ಈ ದಾಶರಾಧ್ನ ಅಂದ್ರೆ ಏನು? 10 ರಾಜರ ಯುದ್ಧ ಅಂತ. ಹಂಗಾದ್ರೆ ಈ 2 ಯಾವ ಪಂಗಡಗಳ ಪರವಾಗಿ 10 ರಾಜರ ಯುದ್ಧದಲ್ಲಿ ಭಾಗವಹಿಸಿದ್ರು? 10 ರಾಜರ ಒಕ್ಕೂಟ ಇದ್ದಿದ್ದು ಪುರು ರಾಜರ ಪಂಗಡದ ಪರವಾಗಿ. ಪುರುಗಳ ಪಂಗಡದಲ್ಲಿ 10 ರಾಜರು ಸೇರ್ಕೊಂಡಿದ್ರು. ಸೊ ಈ 10 ರಾಜರನ್ನ ಭರತ ಪಂಗಡದ ರಾಜ ಸುದಾಸ ಎದುರಿಸಿ ಅಂತಿಮವಾಗಿ ಗೆಲುವನ್ನ ಸಾಧಿಸ್ತಾನೆ. ದಾಶರಾಧ್ನದಲ್ಲಿ ಗೆಲುವನ್ನ ಸಾಧಿಸ್ತಾನೆ ಅಂದ್ರೆ ಸುದಾಸ. ಇವನು 10 ರಾಜರ ಒಕ್ಕೂಟವನ್ನ ಸೋಲಿಸಿ ಗೆಲುವನ್ನ ಸಾಧಿಸ್ತಾನೆ. ಹಂಗಾಗಿ ಇದಕ್ಕೆ ದಾಶರಾಧ್ನ ಅಂತೇಳಿ ಕರೀಲಾಗಿದೆ. ಸೊ ಇಲ್ಲಿ 10 ರಾಜರ ಬಗ್ಗೆ ಹೇಳ್ತಾ ಋಗ್ವೇದದಲ್ಲಿ ಪಂಚಜನಾಹ ಅನ್ನುವಂತಹ ಒಂದು ಉಲ್ಲೇಖವನ್ನ ಕೊಡುತ್ತೆ. ಪಂಚಜನಾಹ ಅಂದ್ರೆ ಏನು? ಜನ ಅಂತಂದ್ರೆ ಬುಡಕಟ್ಟು ಅಥವಾ ಗುಂಪು. ಋಗ್ವೇದ ಕಾಲದಲ್ಲಿದ್ದಂತಹ ಬಣಗಳಿಗೆ ಅಥವಾ ಬುಡಕಟ್ಟುಗಳಿಗೆ ಜನಗಳು ಅಂತ ಕರೀತಾ ಇದ್ರು. ಋಗ್ವೇದದಲ್ಲಿ ಪಂಚಜನಾಹ ಅಂತ ಕಸ್ಕೊಂಡಿರ್ತಕ್ಕಂತಹ ಆ 5 ಬುಡಕಟ್ಟುಗಳು ಯಾವ್ಯಾವುದು ಅಂತ ಹೇಳಿದ್ರೆ ಯದುಗಳು, ಅನುಗಳು, ದ್ರೋಹ್ಯುಗಳು, ಯದುಗಳು, ಅನುಗಳು, ದ್ರೋಹ್ಯುಗಳು, ಪುರುಗಳು, ತುರ್ವಸು. ಸೊ ಈ 5 ಬುಡಕಟ್ಟು ಗುಂಪುಗಳನ್ನ ಋಗ್ವೇದದಲ್ಲಿ ಪಂಚಜನಾಹ ಅಂತೇಳಿ ಕರೆಯಲಾಗಿದೆ. ಸೊ
ಸೊ ಇಲ್ಲಿ ನಾವು ಪ್ರಮುಖವಾಗಿ ಎತ್ತುರಾಜರ ಯುದ್ಧದಲ್ಲಿ ಭಾಗವಹಿಸಿದಂತಹ ಪಂಚಜನಾಹದ ಪ್ರಮುಖ ಬುಡಕಟ್ಟುಗಳನ್ನು ಗುರುತಿಸ್ತೀವಿ. ಸೊ ನೆಕ್ಸ್ಟು ಪ್ರಮುಖವಾಗಿ ನಾವು ಋಗ್ವೇದದಲ್ಲಿ ಇನ್ನೇನೆಲ್ಲ ನೋಡ್ತೀವಿ ಅಂತ ಹೇಳಿದ್ರೆ, ಋಗ್ವೇದದಲ್ಲಿ ಅನೇಕ ಶಬ್ದಗಳ ಉಲ್ಲೇಖವನ್ನು ನೋಡ್ತೀವಿ. ಸೊ ಋಗ್ವೇದದಲ್ಲಿ ಯಾವೆಲ್ಲ ಶಬ್ದಗಳು ಕಂಡುಬರ್ತವೆ? ವಿಶ್ ಅನ್ನೋ ಶಬ್ದ ಕಂಡುಬರುತ್ತೆ, ಜನ ಅನ್ನೋ ಶಬ್ದ ಕಂಡುಬರುತ್ತೆ, ಗೋವು ಅನ್ನೋ ಶಬ್ದ ಕಂಡುಬರುತ್ತೆ, ಅಶ್ವ ಅನ್ನೋ ಶಬ್ದ ಕಂಡುಬರುತ್ತೆ. ಇವೆಲ್ಲ ಋಗ್ವೇದದಲ್ಲಿ ಪದೇ ಪದೇ ಉಲ್ಲೇಖಿತವಾಗಿರ್ತಕ್ಕಂಥ ಶಬ್ದಗಳು. ಸೊ ಇದನ್ನು ನಾವು ಗಮನಿಸಿದಾಗ ಇಲ್ಲಿ ಗೋವು ಅನ್ನೋ ಶಬ್ದ 176 ಬಾರಿ ಉಲ್ಲೇಖ ಆಗಿರೋದನ್ನ ಗಮನಿಸ್ಬೋದು. ಅಶ್ವ ಅನ್ನೋ ಶಬ್ದ 215 ಬಾರಿ ಉಲ್ಲೇಖ ಆಗಿರೋದನ್ನ ಗಮನಿಸ್ಬೋದು. ಜನ ಅನ್ನೋ ಶಬ್ದ 275 ಬಾರಿ ಉಲ್ಲೇಖ ಆಗಿರೋದನ್ನ ಗಮನಿಸ್ಬೋದು. ವಿಶ್ ಅನ್ನೋ ಶಬ್ದ 175 ಬಾರಿ ಉಲ್ಲೇಖ ಆಗಿರೋದನ್ನ ಗಮನಿಸ್ಬೋದು. ಇವೆಲ್ಲ ಆ ಕಾಲದ ರಾಜಕೀಯ ಘಟಕಗಳನ್ನು ತಿಳ್ಕೊಳ್ಳುವ ಸಂದರ್ಭದಲ್ಲಿ ಬಳಸಿರ್ತಕ್ಕಂಥ ಪದಗಳ ಉಲ್ಲೇಖವನ್ನು ನಾವಿಲ್ಲಿ ಗಮನಿಸ್ತೀವಿ. ಸೊ ಮುಂದುವರೆದು ನಾವು ಋಗ್ವೇದದಲ್ಲಿ ಕೆಲವು ಅಪರಾಧಗಳ ಬಗ್ಗೆ ಮಾತಾಡಿದ್ದಾರೆ. ಋಗ್ವೇದದಲ್ಲಿ ಏನೇನು ಅಪರಾಧಗಳನ್ನು ಮಾತಾಡಿದ್ದಾರೆ ಅಂತಂದ್ರೆ, ಅತ್ಯಾಚಾರ ಇದು ಒಂದು ಅಪರಾಧ ಅಂತೇಳಿ ಪರಿಗಣಿಸಿದರು, ಅತ್ಯಾಚಾರ ಮಾಡ್ತಕ್ಕಂಥದ್ದು. ಸೊ ನೆಕ್ಸ್ಟು ಕಳ್ಳತನ ಮಾಡ್ತಕ್ಕಂಥದ್ದೊಂದು ಅಪರಾಧ ಅಂತ ಪರಿಗಣಿಸಿದ್ರು. ವೆರಿ ಇಂಪಾರ್ಟೆಂಟ್, ಗರ್ಭಪಾತ. ಸೊ ಗರ್ಭಪಾತ ಮಾಡೋದು ಒಂದು ಪ್ರಮುಖ ಅಪರಾಧ ಆಗಿತ್ತು ಅಂತೇಳಿ ಋಗ್ವೇದ ಕಾಲದ ಕೃತಿಗಳಲ್ಲಿ ನಮಗೆ ತಿಳಿದು ಬರುತ್ತೆ. ಸೊ ನೆಕ್ಸ್ಟು ಋಗ್ವೇದದ 7ನೇ ಮಂಡಲದಲ್ಲಿ ಇನ್ನೊಂದು ಉಲ್ಲೇಖ ಇದೆ. ಏನು ಅಂತ ಹೇಳಿದ್ರೆ, ಲಿಂಗಾರಾಧನೆ ಮಾಡುವವರು, ಲಿಂಗಾರಾಧನೆಯನ್ನ ಮಾಡ್ತಕ್ಕಂಥವ್ರು ನಮ್ಮ ದೇವಾಲಯವನ್ನ ಪ್ರವೇಶಿಸುವಂತಿಲ್ಲ ಅನ್ನುವ ಅರ್ಥ ಬರುವಂತಹ ಶ್ಲೋಕಗಳು ಋಗ್ವೇದದ 7ನೇ ಮಂಡಲದಲ್ಲೇ ಕಾಣಿಸ್ತಾ ಇದ್ದಾವೆ. ಸೊ ಲಿಂಗಾರಾಧನೆ ಅಂದ್ರೆ ಶಿವನ ಆರಾಧನೆ ಮಾಡ್ತಕ್ಕಂಥವ್ರು ದೇವಾಲಯಗಳನ್ನ ಪ್ರವೇಶಿಸುವಂತಿಲ್ಲ ಅಂತ ಹೇಳಿ ಒಂದಷ್ಟು ನಿರ್ಬಂಧಗಳಿದ್ವು ಅನ್ನೋದು ನಮ್ಗೆ ಇದರಿಂದ ತಿಳಿದು ಬರುತ್ತೆ. ಸೊ ಇನ್ನು 9ನೇ ಮಂಡಲ ಇದೆಯಲ್ಲ, ಈ 9ನೇ ಮಂಡಲ ಸೋಮ ದೇವತೆಯನ್ನ ಕುರಿತು ಪಠಿಸಿರ್ತಕ್ಕಂತಹ ಒಂದು ಮಂಡಲ ಅಂತ ಇದನ್ನ ತಿಳ್ಕೊತೀವಿ. ಸೊ ಇಲ್ಲಿ ಋಗ್ವೇದ ಕಾಲದ ಸಾಮಾಜಿಕ ಜೀವನದ ಒಂದು ಚಿತ್ರಣ ಇದೆ. ಋಗ್ವೇದದ 9ನೇ ಮಂಡಲದ ಒಂದು ಶ್ಲೋಕ ಹೇಳುತ್ತೆ, ನಾನು ಮಂತ್ರ ಪಠಿಸುವವನು, ನಾನು ಶ್ಲೋಕಗಳನ್ನು ಪಠಿಸುವವನು, ನನ್ನ ತಂದೆ ವೈದ್ಯ, ನನ್ನ ತಾಯಿ ಧಾನ್ಯವನ್ನು ಕುಟ್ಟುವವಳು. ಸೊ ಇಲ್ಲಿ ನೋಡಿ, ಯಾವುದೇ ವೃತ್ತಿ ಆಧಾರಿತ ಜಾತಿ ವ್ಯವಸ್ಥೆ ಇರಲಿಲ್ಲ ಅಂತ ಹೇಳಕ್ಕೆ ಈ 9ನೇ ಮಂಡಲದ ಈ ಶ್ಲೋಕ ಪ್ರಮುಖವಾದದ್ದು ಕಾರಣ. ಸೊ ಒಬ್ಬ ಮಂತ್ರಗಳನ್ನು ಪಠಿಸ್ತಾನೆ, ಅವರ ತಂದೆ ಅವನು ವೈದ್ಯ ವೃತ್ತಿಯನ್ನ ಮಾಡ್ತಾನೆ, ತಾಯಿ ಧಾನ್ಯವನ್ನ ಕುಟ್ಟುವ ಕೆಲಸವನ್ನ ಮಾಡ್ತಾನೆ. ಸೊ ವೃತ್ತಿಯಿಂದ ಜಾತಿಯನ್ನ ಗುರುತಿಸುವ ಒಂದು ಪದ್ಧತಿ ಇನ್ನು ಋಗ್ವೇದದಲ್ಲಿ ಆರಂಭ ಆಗಿರಲಿಲ್ಲ ಅಂತ ಹೇಳಿ 9ನೇ ಮಂಡಲದ ಈ ಶ್ಲೋಕದಿಂದ ನಾವು ತಿಳ್ಕೊಳ್ಬಹುದು. ಸೊ ನೆಕ್ಸ್ಟ್ ನಾವು ಪ್ರಮುಖವಾಗಿ ಏನ್ ಹೇಳ್ತೀವಿ, 9ನೇ ಮಂಡಲದಲ್ಲಿ ಸೋಮದೇವತೆಯನ್ನು ಕೂತಿರ್ತಕ್ಕಂತಹ ಒಂದು ಮಂಡಲ ಇದು. ಸೋಮಯಾಗ ಮಾಡುವಾಗ ಇದನ್ನ ಪಠಿಸ್ತಾ ಇದ್ರು. ಸೊ ಇದರಲ್ಲಿ 114 ಶ್ಲೋಕಗಳಿವೆ. ಸೊ 9ನೇ ಮಂಡಲದಲ್ಲಿ ಒಟ್ಟು 114 ಸ್ತೋತ್ರಗಳಿರೋದನ್ನು ಪ್ರಮುಖವಾಗಿ ಪರಿಗಣಿಸ್ತೀವಿ. ಇನ್ನು ಅತ್ಯಂತ ಪ್ರಮುಖ ಮಂಡಲಗಳಲ್ಲಿ ಕೊನೆಯ ಯಾವುದು ಅಂದ್ರೆ 10ನೇ ಮಂಡಲ. ಇದನ್ನ ಪುರುಷ ಸೂಕ್ತ ಮಂಡಲ ಅಂತ ಕರಿತೀವಿ. ಪುರುಷ ಸೂಕ್ತ ಮಂಡಲ. ಸೊ ಈ ಪುರುಷ ಸೂಕ್ತ ಮಂಡಲ ಏನೇನ ಹೇಳುತ್ತೆ, ಇದು ನಂತರದ ಮಂಡಲ ಅಂತ ಹೇಳಿದೀನಿ ನಿಮ್ಗೆ ಆರಂಭದಲ್ಲಿ. ಸೊ ಆದಿ ಪುರುಷನ ಆಲ್ರೆಡಿ ಹೇಳಿದ್ದೀನಿ ನಾನು ಉತ್ತರ ವೇದಗಳ ಕಾಲ ಮಾಡುವಾಗ. ತಲೆಯಿಂದ ಬ್ರಾಹ್ಮಣರು, ಭುಜದಿಂದ ಕ್ಷತ್ರಿಯರು, ತೊಡೆಯಿಂದ ವೈಶ್ಯರು, ಪಾದಗಳಿಂದ ಶೂದ್ರರು. ಸೊ ಈ ಚತುರ್ವರ್ಣ ವ್ಯವಸ್ಥೆ ಅಂತ ನಾವೇನು ಕರಿತಾ ಇದ್ದೀವಿ, ಈ ಚತುರ್ವರ್ಣ ವ್ಯವಸ್ಥೆಯ ಬಗ್ಗೆ ಋಗ್ವೇದದ 10ನೇ ಮಂಡಲದಲ್ಲಿ ಒಂದು ಬಾರಿ ಉಲ್ಲೇಖ ಇದೆ. ಸೊ ಒಂದು ಬಾರಿ ಅದನ್ನ ಉಲ್ಲೇಖಿಸಲಾಗಿದೆ ಅನ್ನೋದನ್ನ ನಾವಿಲ್ಲಿ ಕಾಣಬಹುದು. ಜೊತೆಗೆ ಈ 10ನೇ ಮಂಡಲದ ನಾಸದೀಯ ಸೂಕ್ತ ಅಥವಾ ಶ್ಲೋಕದಲ್ಲಿ ವಿಶ್ವದ ಸೃಷ್ಟಿಯ ಬಗ್ಗೆ ಚರ್ಚೆಯನ್ನ ಮಾಡಲಾಗಿದೆ. ನಾಸದೀಯ ಸೂಕ್ತದಲ್ಲಿ ವಿಶ್ವದ ಸೃಷ್ಟಿಯನ್ನು ಕುರಿತು ಕೂಡ ಚರ್ಚೆಯನ್ನ ಮಾಡಿರೋದನ್ನ ಪ್ರಮುಖವಾಗಿ ನಾವಿಲ್ಲಿ ಗಮನಿಸಬಹುದು. ಇದಿಷ್ಟು ಋಗ್ವೇದಕ್ಕೆ ಸಂಬಂಧಪಟ್ಟಂತ ಪ್ರಮುಖವಾದಂತಹ ಒಂದು ವಿವರಣೆಗಳನ್ನು ನಾವು ಅದರಲ್ಲಿ ಗಮನಿಸ್ತೀವಿ. ಸೊ ಇನ್ನು ಪ್ರಮುಖವಾಗಿ ನಾವು ಏನನ್ನ ನೋಡಬೇಕು ಇಲ್ಲಿ ಋಗ್ವೇದ ಆದ ನಂತರ ಸಾಮವೇದದ ಬಗ್ಗೆ ಮಾತಾಡ್ತೀವಿ. ಸಾಮವೇದ ನೋಡಿ, ಸಾಮವೇದ ಅನ್ನೋ ಶಬ್ದ ಸಾಮನ್ ಎಂಬ ಶಬ್ದದಿಂದ ಬಂದಿದೆ. ಸಾಮನ್ ಅಂತಂದ್ರೆ ಹಾಡುವುದು ಅಥವಾ ಗಾಯನ ಅನ್ನೋ ಅರ್ಥವನ್ನ ಅದು
ಕೊಡುತ್ತೆ. ಸೊ ಅಂತಂದರೆ ಸಾಮವೇದ ಪದ್ಯ ರೂಪದಲ್ಲಿದೆ. ವೆರಿ ಇಂಪಾರ್ಟೆಂಟ್. ಯಾವ ವೇದ ಪದ್ಯ ರೂಪದಲ್ಲಿದೆ ಅಂತ ಕೇಳ್ತಾರೆ. ಸೊ ಸಾಮವೇದ ಪದ್ಯ ರೂಪದಲ್ಲಿದೆ. ಇದರಲ್ಲಿ ಸಾಮಾನ್ಯ 1810 ಶ್ಲೋಕಗಳಿದೆ. ಸೊ ಒಂದೊಂದು ಕೆಲವು ಪುಸ್ತಕಗಳಲ್ಲಿ 1603 ಶ್ಲೋಕಗಳಿದೆ ಅಂತ, ಕೆಲವು ಪುಸ್ತಕಗಳಲ್ಲಿ 1875 ಶ್ಲೋಕಗಳಿದೆ ಅಂತ ಮಾಹಿತಿ ಇದೆ. ಸೊ ಯಾವುದರಲ್ಲೂ ಅಕ್ಯುರಸಿ ಕಂಡು ಬಂದಿಲ್ಲ. ಸೊ ಇದುವರೆಗೂ ಇದರಲ್ಲಿ ಎಷ್ಟು ಶ್ಲೋಕಗಳಿದೆ ಅಂತ ಎಲ್ಲೂ ಕೇಳಿಲ್ಲ. ಹಾಗಾಗಿ ಇದ್ರ ಬಗ್ಗೆ ನಾವು ಹೆಚ್ಚು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸಾಮವೇದದ ವಿಷಯ ವಸ್ತು ಏನು ಅದ್ರ ಬಗ್ಗೆ ಮಾತ್ರ ನಾವಿಲ್ಲಿ ಮಾತಾಡೋಣ. ಸೊ ಇದನ್ನ ಸಂಗೀತ ಕೃತಿ ಅಂತ ಭಾರತದ ಮೊದಲ ಸಂಗೀತ ಕೃತಿ ಅಂತೇಳಿ ಕರೆಯಲಾಗಿದೆ. ಸೊ ಇದನ್ನ ಉದ್ಗಾತ್ರಿ ಅನ್ನುವಂತಹ ಪುರೋಹಿತ ಆಡ್ತಾ ಇದ್ದ ಅನ್ನುವಂಥ ಮಾಹಿತಿ ನಮಗೆ ಸಿಗುತ್ತೆ. ಸೊ ಆರ್ಯರ ಇತಿಹಾಸ ಮತ್ತು ಸಾಮಾಜಿಕ ಜೀವನದ ಪುನರ್ನಿರ್ಮಾಣಕ್ಕೆ ಈ ವೇದ ಏನು ಅಷ್ಟು ಕೊಡುಗೆಯನ್ನು ಕೊಟ್ಟಿಲ್ಲ. ಯಾಕೆಂದರೆ ಋಗ್ವೇದವೇ ಬೇಕಾದಷ್ಟು ಹೇಳಿದೆ. ಸೊ ಋಗ್ವೇದದ ವಿಷಯಗಳನ್ನು ಇದು ವಾಪಸ್ ಹೇಳೋದ್ರಿಂದ ಇದನ್ನು ಪರಿಗಣಿಸಿಲ್ಲ. ಇದು ಹೆಚ್ಚು ಸಂಗೀತಕ್ಕೆ ಮಹತ್ವವನ್ನು ಕೊಟ್ಟಿದೆ. ಸೊ ಆರ್ಯರ ಇತಿಹಾಸವನ್ನು ತಿಳಿಯಲು ಉಪಯುಕ್ತವಲ್ಲದ ಒಂದು ಕೃತಿ ಯಾವುದು ಅಂತ ಕೇಳಿದ್ರೆ ಸಾಮವೇದ. ಇದು ಯಾವುದೇ ಅಷ್ಟೊಂದು ಉಪಯುಕ್ತವಾದ ಮಾಹಿತಿಯನ್ನು ನಮಗೆ ಇದು ಕೊಡೋದಿಲ್ಲ. ಇದರ ಮುಖ್ಯ ಗಮನ ಸಂಗೀತದ ಮೇಲಿದೆ ಅನ್ನೋದನ್ನು ನಾವು ಇಲ್ಲಿ ಸ್ಪಷ್ಟವಾಗಿ ತಿಳ್ಕೊಳ್ಬೋದು. ಸೊ ನೆಕ್ಸ್ಟು ಯಜುರ್ವೇದ. ಸೊ ಯಜುರ್ವೇದ ಪ್ರಮುಖವಾಗಿ ನಮಗೆ ಯಜ್ಞ ಯಾಗಾದಿಗಳ ಬಗ್ಗೆ ಮಾಹಿತಿಯನ್ನು ಕೊಡುವಂತಹ ಒಂದು ಕೃತಿ. ಯಜ್ಞಯಾಗಾದಿಗಳ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಕೊಡುತ್ತೆ. ಸೊ ಅದನ್ನು ನಿರ್ವಹಿಸಲು ಬೇಕಾದಂತಹ ವಿಧಿ ವಿಧಾನಗಳನ್ನು ಇದು ತಿಳಿಸ್ಕೊಡುತ್ತೆ. ಸೊ ಅದಕ್ಕೆ ಬೇಕಾದಂತಹ ಮಂತ್ರಗಳು, ಸ್ತೋತ್ರಗಳನ್ನು ಯಜುರ್ವೇದದಲ್ಲಿ ಪ್ರಮುಖವಾಗಿ ಗುರುತಿಸ್ತೀವಿ. ಸೊ ಇದನ್ನ ಯಜುರ್ವೇದವನ್ನು ಪಠಿಸ್ತಾ ಇರ್ತಕ್ಕಂಥ ಪ್ರಮುಖ ಪುರೋಹಿತ ಯಾರು ಅಂದರೆ ಅಧ್ವರ್ಯುವನು. ಯಜುರ್ವೇದವನ್ನು ಪಠಿಸ್ತಾ ಇದ್ದಂಥ ಪ್ರಮುಖ ಪುರೋಹಿತ ಅಧ್ವರ್ಯು ಅಂತ ಹೇಳಿ ಕರಿತಾ ಇದ್ವಿ. ಸೊ ಈ ವೇದ ಪದ್ಯ ಮತ್ತು ಗದ್ಯ ಎರಡು ರೂಪದಲ್ಲಿ ಇದೆ. ವೆರಿ ಇಂಪಾರ್ಟೆಂಟ್. ಪದ್ಯ ಮತ್ತು ಗದ್ಯ ಎರಡು ರೂಪದಲ್ಲಿ ಈ ವೇದವನ್ನು ರಚಿಸಲಾಗಿದೆ. ಸೊ ಈ ವೇದವನ್ನು ಸಾಮಾನ್ಯವಾಗಿ ಯಾವಾಗ ಪಠಿಸ್ತಾ ಇದ್ರು? ರಾಜಸೂಯ ಯಾಗ ಮಾಡುವಾಗ ಪಠಿಸ್ತಾ ಇದ್ರು. ಮತ್ತೆ ನೆನೆ ಹೇಳಿದ್ದೀನಿ, ವಾಜಪೇಯ ಯಾಗ ಮಾಡುವಾಗ ಪಠಿಸ್ತಾ ಇದ್ರು. ಸೊ ಉತ್ತರವೇದ ಕಾಲ ರಚಿಸಿದಂಥ 3 ಪ್ರಮುಖ ವೇದಗಳು ಅಂತ ಹೇಳಿದ್ದೀನಿ ನಾವು, ರಾಜಸೂಯ, ವಾಜಪೇಯ ಮತ್ತು ಅಶ್ವಮೇಧ ಅಂತಂದ್ರಲ್ಲಿ. ಅದರ ರಾಜಸೂಯ ಯಾಗ ಮತ್ತು ವಾಜಪೇಯ ಯಾಗವನ್ನು ಪಠಿಸುವ ಸಮಯದಲ್ಲಿ ಈ ಒಂದು ಯಜುರ್ವೇದವನ್ನು ಪ್ರಮುಖವಾಗಿ ಪಠಿಸ್ತಾ ಇದ್ರು ಅನ್ನೋದನ್ನು ನಾವಿಲ್ಲಿ ನಾವು ನೋಡ್ಬೋದು. ಸೊ ಈ ಯಜುರ್ವೇದವನ್ನು ನಾವು 2 ಭಾಗಗಳಾಗಿ ವಿಂಗಡಿಸ್ತೀವಿ. ಯಜುರ್ವೇದದಲ್ಲೇ 2 ಭಾಗಗಳು. ಒಂದು ಶುಕ್ಲ ಯಜುರ್ವೇದ, ವೈಟ್ ಯಜುರ್ವೇದ. ಇನ್ನೊಂದು ಕೃಷ್ಣ ಯಜುರ್ವೇದ, ಬ್ಲ್ಯಾಕ್ ಯಜುರ್ವೇದ ಅಂತ ಹೇಳಿ ನಾವು 2 ಶಾಖೆಗಳನ್ನು ಅಥವಾ 2 ಭಾಗಗಳನ್ನು ಗುರುತಿಸ್ತೀವಿ. ಸೊ ಇಲ್ಲಿ ಕೃಷ್ಣ ಯಜುರ್ವೇದ ಅಥವಾ ಶುಕ್ಲ ಯಜುರ್ವೇದ ಇದೆ. ಶುಕ್ಲ ಯಜುರ್ವೇದ ಪ್ರಮುಖವಾಗಿ ಇದರಲ್ಲಿರ್ತಕ್ಕಂಥ ಕೆಲವು ಮಂತ್ರಗಳು, ವ್ಯಾಖ್ಯಾನಗಳು ಬ್ರಾಹ್ಮಣಕಗಳಲ್ಲಿ ಕಂಡುಬರ್ತವೆ. ಬ್ರಾಹ್ಮಣಗಳಲ್ಲಿ ಇದನ್ನು ಗುರುತಿಸ್ತೀವಿ. ಇದು ಪ್ರಮುಖವಾಗಿ ಶುಕ್ಲ ಯಜುರ್ವೇದ ಪದ್ಯ ರೂಪದಲ್ಲಿ ಇರೋದನ್ನು ನಾವು ಗಮನಿಸ್ತೀವಿ. ಇದು ಪದ್ಯ ರೂಪದಲ್ಲಿದೆ. ಯಾವುದು? ಶುಕ್ಲ ಯಜುರ್ವೇದ. ಕೃಷ್ಣ ಯಜುರ್ವೇದ ಗದ್ಯ ರೂಪದಲ್ಲಿದೆ. ಇಲ್ಲಿ ಮಂತ್ರಗಳ ಜೊತೆಗೆ ಗದ್ಯ ರೂಪದ ವ್ಯಾಖ್ಯಾನಗಳು ಮತ್ತು ಅದರ ವಿವರಣೆಗಳನ್ನು ಕೂಡ ನಾವು ಪ್ರಮುಖವಾಗಿ ಪರಿಗಣಿಸ್ತೀವಿ. ಸೊ ಇದಿಷ್ಟು ಯಜುರ್ವೇದಕ್ಕೆ ಇರ್ತಕ್ಕಂಥ ಪ್ರಮುಖ ಮಾಹಿತಿ. ಯಜುರ್ವೇದಕ್ಕೆ ವಾಜಸನಾಯ ಸಂಹಿತೆ ಅನ್ನುವಂಥ ಇನ್ನೊಂದು ಹೆಸರು ಕೂಡ ಇರೋದನ್ನು ನಾವು ಪ್ರಮುಖವಾಗಿ ಪರಿಗಣಿಸ್ಬೋದು. ಸೊ ನೆಕ್ಸ್ಟು ಇನ್ನೊಂದು ಪ್ರಮುಖ ವೇದ ಯಾವುದು ಅಂದರೆ ಅಥರ್ವಣ ವೇದ ಅಥವಾ ಅಥರ್ವ ವೇದ ಅಂತೇಳಿ ಕರಿತೀವಿ. ಸೊ ಈ ಅಥರ್ವಣ ವೇದ ಪ್ರಮುಖವಾಗಿ ಇದರಲ್ಲಿ 731 ಶ್ಲೋಕಗಳು ಇರೋದನ್ನು ಗಮನಿಸ್ಬೋದು. ಇದೊಂದು ಮಂತ್ರಗಳ ಪುಸ್ತಕ ಅಂತ ಕರಿತೀವಿ. ಸೊ ಇದರಲ್ಲಿರ್ತಕ್ಕಂಥದ್ದೆಲ್ಲ ಮಂತ್ರ, ತಂತ್ರ, ಯಂತ್ರ, ಯಕ್ಷಿಣಿ, ಇಂದ್ರಜಾಲ, ಮಹೇಂದ್ರಜಾಲ, ಈ ರೀತಿ ಮಂತ್ರಗಳ ಬಗ್ಗೆ, ತಂತ್ರಗಳ ಬಗ್ಗೆ ಇರ್ತಕ್ಕಂಥ ಒಂದು ಕೃತಿ. ಹಾಗಾಗಿ ಇದನ್ನು ಬ್ರಹ್ಮವೇದ ಅಂತ ಕೂಡ ಕರೀತಾರೆ. ಬ್ರಹ್ಮವೇದ ಅಥವಾ ಮಾಯಾಸೂತ್ರ ಗ್ರಂಥ ಅಂತ ಬೇರೆ ಬೇರೆ ಹೆಸರುಗಳು ಅಥರ್ವಣ ವೇದಕ್ಕಿರೋದನ್ನು ಗಮನಿಸ್ಬೋದು. ಸೊ ಈ ಅಥರ್ವಣ ವೇದದಲ್ಲಿ ಜನಪ್ರಿಯ ನಂಬಿಕೆಗಳು, ಪದ್ಧತಿಗಳು, ಮೂಢನಂಬಿಕೆಗಳನ್ನು ಸಾಕಷ್ಟು
ಪಸರಿಸಿರೋದನ್ನು ನಾವಿಲ್ಲಿ ನೋಡ್ಬೋದು. ಸೊ ಈ ಅಥರ್ವವೇದ ಇದರಿಂದಾಗಿ ಇದನ್ನು ಆರ್ಯೇತರ ಕೃತಿ ಅಂತ ಕರೆದಿದ್ದಾರೆ. ವೆರಿ ಇಂಪಾರ್ಟೆಂಟ್. ಸೊ ವೇದಗಳಲ್ಲಿ ಯಾವ ವೇದವನ್ನು ಆರ್ಯೇತರ ಕೃತಿ ಅಂತ ಕರೆಯಲಾಗಿದೆ ಅಂದರೆ ಅಥರ್ವಣ ವೇದವನ್ನು ಆರ್ಯೇತರ ಕೃತಿ ಅಂತ ಕರೆಯಲಾಗಿದೆ. ಇದರಲ್ಲಿ 731 ಶ್ಲೋಕಗಳು, 6000 ಮಂತ್ರಗಳು ಇರೋದನ್ನು ಪ್ರಮುಖವಾಗಿ ನಾವು ಗುರುತಿಸ್ಬೋದು. 6000 ಮಂತ್ರಗಳು ಪದ್ಯ ರೂಪದಲ್ಲಿ ಇರೋದನ್ನು ಇಲ್ಲಿ ಗಮನಿಸ್ತೀವಿ. ಸೊ ಇದಿಷ್ಟು ವೇದಗಳಿಗೆ ಇರ್ತಕ್ಕಂಥ ಒಂದಷ್ಟು ಮಾಹಿತಿ, ವೇದಗಳ ಬಗ್ಗೆ ಇರ್ತಕ್ಕಂಥ ಮಾಹಿತಿ. ಇನ್ನು ವೇದಗಳ ಶಾಖೆಗಳ ಬಗ್ಗೆ ಮಾತಾಡೋಣ ಈಗ. ವೇದಗಳ ಶಾಖೆಗಳು. ಸೊ ವೇದಗಳ ಶಾಖೆಗಳು, ಪ್ರತಿಯೊಂದಕ್ಕೂ ವೇದಕ್ಕೂ ತನ್ನದೇ ಆದಂಥ ಶಾಖೆ ಇದೆ. ಫಸ್ಟು ಋಗ್ವೇದಕ್ಕೆ ಯಾವ ಶಾಖೆಗಳಿದೆ? ಸೊ ಋಗ್ವೇದಕ್ಕೆ ಪ್ರಮುಖವಾಗಿ ನಾವು 2 ಶಾಖೆಗಳನ್ನು ನೋಡ್ತೀವಿ. ಒಂದು ಶಾಕಲ ಶಾಖೆ, ಇನ್ನೊಂದು ಭಾಷ್ಕರ. ಶಾಕಲ ಮತ್ತು ಭಾಷ್ಕರ ಇವು ಋಗ್ವೇದದ 2 ಪ್ರಮುಖ ಶಾಖೆಗಳಾಗಿ ಗುರುತಿಸ್ತೀವಿ. ಸೊ ನೆಕ್ಸ್ಟು ನಾವು ಪ್ರಮುಖವಾಗಿ ನೋಡ್ತಕ್ಕಂಥದ್ದೇನು? ಸಾಮವೇದ. ಸಾಮವೇದಕ್ಕೆ ಹಲವಾರು ಶಾಖೆಗಳಿದೆ. ಯಾವ್ಯಾವ ಶಾಖೆಗಳಿದೆ ಸಾಮವೇದಕ್ಕೆ ಅಂತ ಹೇಳಿದ್ರೆ ಕೌತುಮ ಶಾಖೆ ಇದೆ. ಕೌತುಮ ಶಾಖೆ, ರಾಣಾನೀಯ ಶಾಖೆ, ಕೌತುಮ ಶಾಖೆ, ರಾಣಾನೀಯ ಶಾಖೆ ಮತ್ತು ಜೈಮಿನೀಯ ಶಾಖೆ. ಜೈಮಿನೀಯ ಶಾಖೆ ಇವು ಸಾಮವೇದದ ಪ್ರಮುಖ ಶಾಖೆಗಳು. ಸೊ ನೆಕ್ಸ್ಟ್ ಯಜುರ್ವೇದ. ಯಜುರ್ವೇದಕ್ಕೆ ಇರ್ತಕ್ಕಂಥ ಪ್ರಮುಖ ಶಾಖೆಗಳು ಯಾವುದು? ಅದು ಯಜುರ್ವೇದದಲ್ಲಿ 2 ಭಾಗ ಇದೆ ಅಂತ ಹೇಳಿದ್ರೆ, ಒಂದು ಶುಕ್ಲ ಯಜುರ್ವೇದ, ಇನ್ನೊಂದು ಕೃಷ್ಣ ಯಜುರ್ವೇದ. ಶುಕ್ಲ ಯಜುರ್ವೇದಕ್ಕೆ ಇರ್ತಕ್ಕಂಥ ಶಾಖೆಗಳು ಯಾವುದು? ಮಾಧ್ಯಂದಿನ ಮತ್ತು ಕಣ್ವ. ಮಾಧ್ಯಂದಿನ ಮತ್ತು ಕಣ್ವ ಇವು ಶುಕ್ಲ ಯಜುರ್ವೇದದ ಶಾಖೆಗಳು. ಕೃಷ್ಣ ಯಜುರ್ವೇದದ ಶಾಖೆಗಳು ಯಾವುದು? ಕಾಟಕ ಶಾಖೆ, ಕಾಟಕ ಶಾಖೆ, ಕಪಿಸ್ಥಲ ಶಾಖೆ, ಇನ್ನೊಂದು ಮೈತ್ರಾಯಣಿ ಶಾಖೆ. ಇವು ಪ್ರಮುಖವಾಗಿ ಯಜುರ್ವೇದ, ಅದರಲ್ಲಿ ಶುಕ್ಲ ಯಜುರ್ವೇದ ಮತ್ತು ಕೃಷ್ಣ ಯಜುರ್ವೇದಕ್ಕೆ ಇರ್ತಕ್ಕಂಥ ಪ್ರಮುಖ ಶಾಖೆಗಳು. ಸೊ ಲಾಸ್ಟ್ ಉಳ್ಕೊಂಡಿದ್ದು ಯಾವುದು? ಅಥರ್ವಣ ವೇದ. ಅಥರ್ವಣ ವೇದಕ್ಕೆ ಇರ್ತಕ್ಕಂಥ ಶಾಖೆ 2 ಶಾಖೆಗಳಿದೆ ಅಥರ್ವಣ ವೇದಕ್ಕೆ. ಒಂದು ಶೌನಕೀಯ ಶಾಖೆ, ಇನ್ನೊಂದು ಪೈಪ್ಪಲಾದ ಶಾಖೆ. ಇವು ಅಥರ್ವಣ ವೇದಕ್ಕೆ ಇರ್ತಕ್ಕಂಥ 2 ಪ್ರಮುಖ ಶಾಖೆಗಳಾಗಿ ನಾವು ಪ್ರಮುಖವಾಗಿ ಗುರುತಿಸ್ತೀವಿ. ಇನ್ನು ವೇದಗಳ ಐತಿಹಾಸಿಕತೆಯ ಬಗ್ಗೆ ನಾವು ಮಾತಾಡೋದಾದರೆ, ಇದಕ್ಕೆ ಯಾವುದೇ ನಮಗೆ ಪೂರಕವಾದಂತಹ ಪುರಾತತ್ವ ಆಧಾರಗಳು ಲಭ್ಯ ಇಲ್ಲ. ಈ ಒಂದು ವೇದಗಳು ಯಾವ ಕಾಲದಲ್ಲಿ ಅಧಿಕೃತವಾಗಿ ರಚನೆ ಆದವು ಅಥವಾ ಯಾವ ಕಾಲದಲ್ಲಿ ಇವು ಶುರುವಾಯಿತು ಅನ್ನೋದಕ್ಕೆ ಇಲ್ಲ. ಸುಮಾರು ಸಾಮಾನ್ಯ ಶಕ ಪೂರ್ವ 6000 ಇಸ್ವಿಯಿಂದ ಸಾಮಾನ್ಯ ಶಕ ಪೂರ್ವ 1000ವರೆಗೂ ರಚನೆ ಆಗಿದೆ ಅಂತ ಕೆಲವರು ಹೇಳ್ತಾರೆ. ಸೊ ಇದು ಸ್ವಲ್ಪ ವೈಭವೀಕರಣ ಆಯಿತು ಅಂತೇಳಿ. ಸೊ ಅಲ್ಲಿರ್ತಕ್ಕಂತಹ ವ್ಯಾಕರಣ ಮತ್ತು ಇತರ ಅಂಶಗಳನ್ನು ಪರಿಗಣಿಸಿ ವೈದಿಕ ಸಾಹಿತ್ಯ ಋಗ್ವೇದದ ಕಾಲವನ್ನು ಸಾಮಾನ್ಯ ಶಕ 1500ರಿಂದ 1000 ಅಂತಲೂ, ಉತ್ತರ ವೇದಿಕ ಕಾಲವನ್ನು 1000ರಿಂದ 600 ಅಂತಲೂ ನಾವು ಪರಿಗಣಿಸಿದ್ದೀವಿ. ಸೊ ಅದರಲ್ಲಿ ಋಗ್ವೇದ ಆರಂಭದಲ್ಲಿ ಮೌಖಿಕ ರೂಪದಲ್ಲಿತ್ತು. ಸಾಮಾನ್ಯ ಶಕ ಪೂರ್ವ 1000ದ ಅವಧಿಯಲ್ಲಿ ಅದನ್ನು ಲಿಖಿತ ರೂಪಕ್ಕೆ ಇಳಿಸಲಾಗಿದೆ ಅನ್ನೋದು ಎಲ್ಲರ ಒಂದು ನಂಬಿಕೆ. ಅಂದರೆ ಬಹು ವಿದ್ವಾಂಸರು ಒಪ್ಪಿರೋದು ಋಗ್ವೇದ ಬರಹ ರೂಪಕ್ಕೆ ಬಂದಿದ್ದು ಸಾಮಾನ್ಯ ಶಕ ಪೂರ್ವ 1000ದ ಆಸುಪಾಸಿನಲ್ಲಿ ಅನ್ನೋದನ್ನ ಎಲ್ಲರೂ ನಂಬಿಕೊಂಡಿದ್ದಾರೆ. ಸೊ ಇದಿಷ್ಟು ವೇದಗಳ ಬಗ್ಗೆ ಇರ್ತಕ್ಕಂಥ ಒಂದು ಮಾಹಿತಿಗಳು. ಸೊ ನೆಕ್ಸ್ಟು ಬ್ರಾಹ್ಮಣಗಳ ಬಗ್ಗೆ ಮಾತಾಡೋಣ. ಬ್ರಾಹ್ಮಣಗಳು ಅಥವಾ ಬ್ರಾಹ್ಮಣಕಗಳು ಅಂತ ಕಾಯ್ತೀವಿ. ಸೊ ಬ್ರಾಹ್ಮಣಕಗಳು ಅಂದ್ರೆ ಏನು? ಶ್ಲೋಕ ರೂಪದಲ್ಲಿದ್ದಂತಹ ವೇದಗಳನ್ನು ಗದ್ಯ ರೂಪಕ್ಕೆ ಇಳಿಸಿದ ಸಾಹಿತ್ಯವನ್ನು ಬ್ರಾಹ್ಮಣಗಳು ಅಂತ ಕರಿತೀವಿ. ವೆರಿ ಸಿಂಪಲ್. ವೇದಗಳು ಯಾವ ರೂಪದಲ್ಲಿದೆ? ಶ್ಲೋಕ ರೂಪದಲ್ಲಿದೆ. ಬ್ರಾಹ್ಮಣಗಳನ್ನು ರಚಿಸುವ ಉದ್ದೇಶ ಏನು? ಸೊ ಆ ಶ್ಲೋಕ ರೂಪದಲ್ಲಿದ್ದಂಥ ವೇದಗಳನ್ನು ಇನ್ನೊಂದಷ್ಟು ಚರ್ಚೆ ಮಾಡಿ ಅದನ್ನು ವಿಸ್ತರಿಸಲಾಯಿತು. ಆ ವಿಸ್ತರಣೆಯ ಭಾಗ ಯಾವ ರೂಪದಲ್ಲಿ ಬಂತೋ ಗದ್ಯದ ರೂಪದಲ್ಲಿ ಬಂತಾಯಿತು. ಸೊ ಈ ರೀತಿ ಶ್ಲೋಕ ರೂಪದಲ್ಲಿದ್ದ ವೇದಗಳನ್ನು ಗದ್ಯ ರೂಪಕ್ಕೆ ಇಳಿಸಿದಂಥ ಸಾಹಿತ್ಯನ ಬ್ರಾಹ್ಮಣಗಳು ಅಂತೇಳಿ ಕರಿತೀವಿ. ಸೊ ಇಲ್ಲಿ ಪ್ರಮುಖವಾಗಿ ಯಜ್ಞಯಾಗಾದಿಗಳ ವಿಧಿವಿಧಾನಗಳು, ಅವುಗಳ ಅರ್ಥ ತಾತ್ಪರ್ಯಗಳನ್ನು ವಿವರಿಸುವಂಥ ಕೃತಿಗಳಿದು. ವೆರಿ ಇಂಪಾರ್ಟೆಂಟ್. ಯಜ್ಞಯಾಗಾದಿಗಳ ವಿಧಿವಿಧಾನಗಳು, ಅದರ ಅರ್ಥ ಮತ್ತು ತಾತ್ಪರ್ಯಗಳನ್ನು ವಿವರಿಸುವಂಥ ಕೃತಿಗಳಿಗೆ ಬ್ರಾಹ್ಮಣಕಗಳು ಅಂತ ಕರಿತೀವಿ. ಸಾಮಾನ್ಯವಾಗಿ ಈ ಋಗ್ವೇದವನ್ನು ಪಠಿಸ್ತಾ ಇದ್ದಂತಹ ಪುರೋಹಿತ ಯಾರು ಅಂದರೆ
ಹೋತ್ರಿ ಅನ್ನುವನು. ಋಗ್ವೇದವನ್ನು ಪಠಿಸ್ತಾ ಇದ್ದಂಥ ಪುರೋಹಿತ ಯಾರು? ಹೋತ್ರಿ. ಅವರ ಅಂದರೆ ಈ ಪಠಿಸ್ತಾ ಇದ್ದಂತಹ ಪುರೋಹಿತರ ಬಳಕೆಗಾಗಿ ಈ ಬ್ರಾಹ್ಮಣಕಗಳನ್ನು ರಚನೆ ಮಾಡಲಾಯಿತು. ಹಾಗಾದರೆ ಯಾವ್ಯಾವ ವೇದಕ್ಕೆ ಯಾವ್ಯಾವ ಬ್ರಾಹ್ಮಣಗಳಿದೆ ಅದನ್ನು ನೋಡೋಣ. ಋಗ್ವೇದಕ್ಕೆ 2 ಬ್ರಾಹ್ಮಣಗಳಿದೆ. ಒಂದು ಐತರೇಯ ಬ್ರಾಹ್ಮಣ, ಮತ್ತೊಂದು ಕೌಶಿತಕಿ ಬ್ರಾಹ್ಮಣ. ಋಗ್ವೇದಕ್ಕೆ ಇರ್ತಕ್ಕಂಥ 2 ಬ್ರಾಹ್ಮಣಗಳಿವೆ. ಒಂದು ಐತರೇಯ ಬ್ರಾಹ್ಮಣ, ಇನ್ನೊಂದು ಕೌಶಿತಕಿ ಬ್ರಾಹ್ಮಣ. ಸೊ ನೆಕ್ಸ್ಟ್ ಸಾಮವೇದಕ್ಕೆ ಯಾವ್ಯಾವ ಬ್ರಾಹ್ಮಣಗಳಿದೆ? ಸಾಮವೇದಕ್ಕೆ ಹಲವಾರು ಬ್ರಾಹ್ಮಣಗಳಿದೆ. ಯಾವ್ಯಾವ ಬ್ರಾಹ್ಮಣಗಳು ಪ್ರಮುಖವಾಗಿ ನಾವು ಸಾಮವೇದಕ್ಕೆ ನೋಡ್ತೀವಿ ಅಂದರೆ ಪಂಚವಿಂಶ ಬ್ರಾಹ್ಮಣ, ಷಂಡ್ವಿಂಶ ಬ್ರಾಹ್ಮಣ. ಸೊ ಇನ್ನೊಂದು ತಾಂಡ್ಯ ಮಹಾಬ್ರಾಹ್ಮಣ, ಇನ್ನೊಂದು ಜೈಮಿನೀಯ ಬ್ರಾಹ್ಮಣ. ಸೊ ಇವಿಷ್ಟು ಸಾಮವೇದಕ್ಕೆ ಇರ್ತಕ್ಕಂಥ ಪ್ರಮುಖ ಬ್ರಾಹ್ಮಣಗಳಾಗಿ ಗುರುತಿಸ್ತೀವಿ. ಸೊ ನೆಕ್ಸ್ಟು ಯಜುರ್ವೇದಕ್ಕೆ ಇರ್ತಕ್ಕಂತಹ ಬ್ರಾಹ್ಮಣರು. ಯಜುರ್ವೇದಕ್ಕೆ ಪ್ರಮುಖವಾಗಿ ನಾವು ತಿಳ್ಕೊತೀವಿ. ಯಜುರ್ವೇದ ನಮಗೆ ಹಲವಾರು ಯಜ್ಞ ಯಾಗಾದಿಗಳ ಬಗ್ಗೆ ಮಾಹಿತಿ ಕೊಡುತ್ತೆ. ಯಜುರ್ವೇದಕ್ಕೆ ಶತಪಥ ಬ್ರಾಹ್ಮಣ ಇದೆ. ಅಥರ್ವಣ ವೇದಕ್ಕೆ ಇರ್ತಕ್ಕಂಥದ್ದು ಗೋಪಥ ಬ್ರಾಹ್ಮಣ ನಮಗೆ ಸಿಕ್ಕೋದನ್ನ ಪ್ರಮುಖವಾಗಿ ಗುರುತಿಸ್ತೀವಿ. ಸೊ ನಾವು ಮುಂದುವರೆದು ನೋಡೋದಾದರೆ, ಸೊ ಯಜುರ್ವೇದದಲ್ಲಿ ನಾನೇನು ಹೇಳಿದೆ 2 ಇದೆ. ಒಂದು ಶುಕ್ಲ ಯಜುರ್ವೇದ ಮತ್ತು ಒಂದು ಕೃಷ್ಣ ಯಜುರ್ವೇದ. ಅದರ ಶುಕ್ಲ ಯಜುರ್ವೇದಕ್ಕೆ ಸಂಪಟ್ಟಿತ್ತು ಶತಪಥ ಬ್ರಾಹ್ಮಣ. ಕೃಷ್ಣ ಯಜುರ್ವೇದಕ್ಕೆ ಇರ್ತಕ್ಕಂಥ ಬ್ರಾಹ್ಮಣ ಯಾವುದು ಅಂದರೆ ತೈತ್ತಿರೀಯ ಬ್ರಾಹ್ಮಣ. ಇದೊಂದು ನಿಮ್ಮ ಗಮನಕ್ಕೆ ಇರಲಿ. ಯಜುರ್ವೇದವನ್ನು ನಾವು 2 ಭಾಗ ಮಾಡ್ತೀವಿ. ಸೊ ನೀವು ಆಪ್ಷನ್ ಹುಷಾರಾಗಿ ನೋಡಿಕೊಂಡು ಎಕ್ಸಾಮಲ್ಲಿ ಹಾಕಬೇಕು. ಸೊ ಅವ್ರು ಯಜುರ್ವೇದ ಅಂತಲೇ ಕೊಟ್ಟಿರ್ತಾರೆ. ಯಜುರ್ವೇದ ಅಂತ ಕೊಟ್ಟು ನಾವು ಬರೀ ಶತಪಥ ಬ್ರಾಹ್ಮಣ ಅಂತ ತಿಳ್ಕೊಂಡಿದ್ರೆ ಶತಪಥ ಬ್ರಾಹ್ಮಣ ಒಂದ್ಸಲ ಆಪ್ಷನ್ ಇರೋದೇ ಇಲ್ಲ. ಅದ್ರ ಬಂದು ತೈತ್ತರೀಯ ಬ್ರಾಹ್ಮಣ ಇರುತ್ತೆ. ಆಗ ನೀವು ಅರ್ಥ ಮಾಡ್ಕೋಬೇಕು, ಯಜುರ್ವೇದ ಅನ್ನೋದ್ರಲ್ಲಿ 2 ಭಾಗ ಇದೆ. ಒಂದು ಶುಕ್ಲ ಯಜುರ್ವೇದ, ಇನ್ನೊಂದು ಕೃಷ್ಣ ಯಜುರ್ವೇದ. ಸೊ ಅವರು ಶತಪಥ ಬ್ರಾಹ್ಮಣ ಕೇಳಿದರೆ ಅಂದರೆ ಅದು ಶುಕ್ಲ ಯಜುರ್ವೇದದ ಭಾಗ, ತೈತ್ತರೀಯ ಬ್ರಾಹ್ಮಣ ಕೇಳಿದರೆ ಅದು ಕೃಷ್ಣ ಯಜುರ್ವೇದದ ಭಾಗ ಅನ್ನೋದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಇದಿಷ್ಟು ಪ್ರಮುಖವಾಗಿ ಬ್ರಾಹ್ಮಣಗಳ ಬಗ್ಗೆ ಇರ್ತಕ್ಕಂಥ ಮಾಹಿತಿ. ಸೊ ನೆಕ್ಸ್ಟು ನಾವು ಅರಣ್ಯಕಗಳ ಬಗ್ಗೆ ಮಾತಾಡೋಣ. ಅರಣ್ಯಕಗಳು. ಸೊ ಇದ್ರ ಬಗ್ಗೆ ನಾನು ಇಂಟ್ರಡಕ್ಷನ್ ಕೊಟ್ಟಿದ್ದೀನಿ. ಅರಣ್ಯದಲ್ಲಿ ರಚನೆಯಾದಂತಹ ಕೃತಿಗಳಿಗೆ ಅರಣ್ಯಕಗಳು ಅಂತೇಳಿ ಕರೀತಾ ಇದ್ರು. ಸೊ ಈ ಅರಣ್ಯಕಗಳನ್ನು ಕಾಡಿನ ಗ್ರಂಥಗಳು ಅಂತ ಕೂಡ ಕರೆಯಲಾಗುತ್ತೆ. ಸೊ ಇಲ್ಲಿ ಅಸಾಮಾನ್ಯವಾದಂತಹ ದಾರ್ಶನಿಕ ಚಿಂತನೆಯನ್ನು ಒಳಗೊಂಡಿರ್ತಕ್ಕಂತಹ ಕೃತಿಗಳು ಅಂತ ಹೇಳಿದ್ರೆ ಅದು ಅರಣ್ಯಕಗಳು. ಇಲ್ಲಿ ವಾಸಿಸ್ತಾ ಇದ್ದಂತಹ ಋಷಿಗಳು ಮತ್ತು ಅವರ ಶಿಷ್ಯರಿಂದ ರಚನೆಯಾದಂತಹ ಕೃತಿಗಳನ್ನೇ ನಾವು ಅರಣ್ಯಕಗಳು ಅಂತ ಕರಿತೀವಿ. ಸೊ ಈ ಕೃತಿಗಳನ್ನು ಅಧ್ಯಯನ ಮಾಡಿ ನಂತರ ಗುರುಕುಲಕ್ಕೆ ಈ ಕೃತಿಗಳು ಮೌಖಿಕ ರೂಪದಲ್ಲಿ ಹೋಗ್ತಾ ಇದ್ದು ನಾವು ಗಮನಿಸ್ತೀವಿ. ಸೊ ಅರಣ್ಯಕಗಳ ಪ್ರಮುಖ ವಿಷಯ ವಸ್ತು ಏನೇನು ಅಂತಂದ್ರೆ ಯಜ್ಞ ಯಾಗಾದಿಗಳ ಹಿಂದಿರುವ ಅತೀಂದ್ರಿಯ ಶಕ್ತಿಗಳನ್ನ, ಅತೀಂದ್ರಿಯ ರಹಸ್ಯಗಳನ್ನ ಭೇದಿಸೋದು. ಸೊ ಯಜ್ಞಗಳ ರಹಸ್ಯಗಳನ್ನ ಬೇಯಿಸ್ತಕ್ಕಂಥದ್ದು, ಅದರ ಸಾಂಕೇತಿಕ ಅರ್ಥಗಳನ್ನ ತಿಳಿಸ್ತಕ್ಕಂಥದ್ದು. ಸೊ ಪೌರೋಹಿತ್ಯ ತತ್ವಶಾಸ್ತ್ರವನ್ನ ಯಾವ ರೀತಿ ಮಾಡಬೇಕು ವಿಧಿವಿಧಾನವಾಗಿ ಅನ್ನೋದ್ರ ಬಗ್ಗೆ ವಿವರಿಸುವಂತಹ ಮತ್ತು ಕೆಲವು ಬಾಹ್ಯ ಆಚರಣೆಗಳಿಗಿಂತ ಹೆಚ್ಚಾಗಿ ಆಂತರಿಕ ಮತ್ತು ಆಧ್ಯಾತ್ಮಿಕ ಮಹತ್ವದ ಕಡೆಗೆ ಗಮನವನ್ನು ಹರಿಸುವಂತಹ ಕೃತಿಗಳಿಗೆ ಅರಣ್ಯಕಗಳು ಅಂತೇಳಿ ಕರಿತೀವಿ. ಸೊ ಈ ಅರಣ್ಯಕಗಳ ಕಾಲದಲ್ಲಿ ಒಂದು ಪರಿವರ್ತನೆ ಹಂತವನ್ನು ಗುರುತಿಸ್ತೀವಿ ನಾವು. ಪರಿವರ್ತನೆಯ ಹಂತ ಏನಿದು ಪರಿವರ್ತನೆ ಅಂತ ಅಂದ್ರೆ ಅರಣ್ಯಕಗಳು ವೈದಿಕ ಸಾಹಿತ್ಯದಲ್ಲಿ ಒಂದು ಪರಿವರ್ತನೆಯ ತಂದಂತಹ ಕೃತಿಗಳು. ಯಾವ ರೀತಿ ಅದನ್ನು ನಾವು ಹೇಳ್ತೇವೆ ಅಂತ ಹೇಳಿದ್ರೆ ಇಲ್ಲಿ ಸಂಹಿತೆಗಳು ಅಂದ್ರೆ ಸಂಹಿತೆಗಳು ವೇದಗಳು, 4 ವೇದಗಳಿಗೆ ಸಂಹಿತೆಗಳು ಅಂತ ಕರಿತೀವಿ. ಈ ಸಂಹಿತೆಗಳ ಮೂಲ ಮಂತ್ರಗಳು ಮತ್ತು ಬ್ರಾಹ್ಮಣಗಳು ಅಂದ್ರೇನು ಯಜ್ಞ ಆಚರಣೆಯ ವಿವರಣೆಗಳು ಅಥವಾ ವಿಧಿ ನಿಯಮಗಳು, ಮತ್ತೆ ಪುರಾಣ ಆಚರಣಾತ್ಮಕ ಭಾಗಗಳಿಗೂ ಉಪನಿಷತ್ತುಗಳಿಗೂ ಗಹನವಾದ ತಾತ್ವಿಕ ಚಿಂತನೆಗಳನ್ನು ಕೊಟ್ಟಿರುವಂತಹ ಸೇತುವೆಯಾಗಿ ಈ ಅರಣ್ಯಕಗಳು ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಸೊ ನೋಡಿ, ಅರಣ್ಯಕಗಳು ಅನ್ನೋದು ಆ ಕಡೆ ವೇದಗಳು ಮತ್ತು ಬ್ರಾಹ್ಮಣಗಳು, ನಂತರ ಬರ್ತಕ್ಕಂಥ ಉಪನಿಷತ್ತುಗಳ ಮಧ್ಯೆ ಸೇತುವೆಯಂತ ಕೆಲಸ ಮಾಡ್ತವೆ ಇವು. ಸೊ ಇವು ಇರ್ತಕ್ಕಂಥ ತಾತ್ವಿಕ ಚಿಂತನೆಗಳನ್ನು ಮತ್ತಷ್ಟು ವಿಷದಿಸಿ ಉಪನಿಷತ್ತುಗಳನ್ನು ಮುಂದೆ ಸಾರಾಂಶಗೊಳಿಸಲಾಗಿದೆ ಅನ್ನೋದನ್ನ ಪ್ರಮುಖವಾಗಿ ನಾವಿಲ್ಲಿ ತಿಳ್ಕೊಳ್ಬೇಕು. ವೇದಗಳು ವಿಶೇಷವಾಗಿ ಅರಣ್ಯಕಗಳು ಯಾವುದಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಿವೆ? ಇವು
ಬಾಹ್ಯ ಯತ್ನಕ್ಕಿಂತ ಆಂತರಿಕ ಧ್ಯಾನ ಮೆಡಿಟೇಷನ್ಗೆ ಹೆಚ್ಚು ಮಹತ್ವವನ್ನು ಕೊಡ್ತವೆ. ಸುಮಾರು ಎಕ್ಸಾಂಪಲ್ ಕೇಳಿದಾನೆ. ಅರಣ್ಯಗಳು ಯಾವುದಕ್ಕೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಡ್ತವೆ ಅಂದರೆ ಧ್ಯಾನಕ್ಕೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಡ್ತವೆ. ಅದರಲ್ಲೂ ವಿಶೇಷವಾಗಿ ಆಂತರಿಕ ಧ್ಯಾನ, ಇನ್ನರ್ ಮೆಡಿಟೇಷನ್ಗೆ ಹೆಚ್ಚು ಮಾಹಿತಿಯನ್ನು ಅಥವಾ ಪ್ರಾಮುಖ್ಯತೆಯನ್ನು ಇವು ಕೊಟ್ಟಿವೆ ಅನ್ನೋದನ್ನು ನಾವು ಪ್ರಮುಖವಾಗಿ ತಿಳ್ಕೊಳ್ಬಹುದು. ಸೊ ಇವು ನೈತಿಕ ಮೌಲ್ಯಗಳಿಗೂ ಕೂಡ ಹೆಚ್ಚಿನ ಒತ್ತನ್ನು ಕೊಡ್ತವೆ. ನೈತಿಕ ಮೌಲ್ಯಗಳು ಆಂತರಿಕ ಧ್ಯಾನದ ಜೊತೆಗೆ ಹೆಚ್ಚು ನೈತಿಕ ಮೌಲ್ಯಗಳಿಗೂ ಕೂಡ ಅರಣ್ಯಗಳು ಮಹತ್ವವನ್ನು ಕೊಟ್ಟಿರೋದನ್ನು ಗಮನಿಸ್ಬೋದು. ಸೊ ಲಾಸ್ಟ್ ಒಂದು ಶ್ರುತಿ ಸಾಹಿತ್ಯದಲ್ಲಿ ಕೊನೆಯದು ಯಾವುದು ಅಂತ ಹೇಳಿದ್ರೆ ಉಪನಿಷತ್ತುಗಳು. ಇದ್ರ ಬಗ್ಗೆ ಮಾತಾಡೋಣ. ಉಪನಿಷತ್ ಅನ್ನೋ ಪದನೇ ಅತ್ಯಂತ ಒಂಥರ ವಿಶೇಷವಾಗಿದೆ. ಉಪನಿಷತ್ ಅನ್ನೋದ ನಿಜವಾದ ರೂಪ ಯಾವುದು ಅಂದರೆ ಉಪನಿಷತ್ ಅಂತ. ಅದು ಉಪನಿಷತ್ ಅನ್ನೋ ಅರ್ಥವನ್ನು ಅದು ನಿಜವಾದ ಒಂದು ಶುದ್ಧ ರೂಪ ಇದು. ಈ ಉಪನಿಷತ್ ಅಂತ ಯಾವಾಗಲೂ ನಾವು ಹೇಳೋಕ್ಕಾಗಲ್ಲ ಅಂತ ನಾವು ಉಪನಿಷತ್ತು ಅಂತ ಅದನ್ನು ಕರ್ಕೋತಾ ಇದ್ದೀವಿ. ಉಪನಿಷತ್ ಅಂದರೆ ಅರ್ಥ ಗುರುವಿನ ಬಳಿ ಕುಳಿತುಕೋ ಅಂತ. ಗುರುವಿನ ಬಳಿ ಕುಳಿತುಕೋ ಅನ್ನೋ ಅರ್ಥವನ್ನು ಕೊಡುತ್ತೆ, ಅಥವಾ ಬಳಿ ಸಾಗಿ ವಿರಮಿಸು ಅನ್ನೋ ಅರ್ಥವನ್ನು ಕೊಡುತ್ತೆ. ಬಳಿ ಸಾಗಿ ವಿರಮಿಸು ಅನ್ನೋ ಅರ್ಥವನ್ನು ಇದು ನೀಡುತ್ತೆ. ಉಪನಿಷತ್ತುಗಳನ್ನು ಭಾರತೀಯ ತತ್ವಶಾಸ್ತ್ರದ ಆಧಾರ ಸ್ತಂಭಗಳು, ಪಿಲ್ಲರ್ಸ್ ಆಫ್ ಇಂಡಿಯನ್ ಫಿಲಾಸಫಿ ಅಂತ ಕರಿತೀವಿ. ಯಾಕೆ ಅಂತ ಹೇಳಿದ್ರೆ ಉಪನಿಷತ್ತುಗಳು ಹೆಚ್ಚಾಗಿ ತಾತ್ವಿಕ ಜ್ಞಾನ, ಆಧ್ಯಾತ್ಮಿಕ ಬೋಧನೆಗಳನ್ನು ಒಳಗೊಂಡಿವೆ. ತಾತ್ವಿಕ ಜ್ಞಾನ ಇದೆ, ಆಧ್ಯಾತ್ಮಿಕ ಬೋಧನೆಗಳನ್ನ ಒಳಗೊಂಡಿದೆ. ಸೊ ವೇದಗಳ ಅಂತಿಮ ಸಾರವನ್ನು ಇವು ಒಳಗೊಂಡಿರೋದ್ರಿಂದ ಇವುಗಳನ್ನು ವೇದಾಂತಗಳು ಅಂತ ಕೂಡ ಕರೆಯಲಾಗುತ್ತೆ. ಉಪನಿಷತ್ತುಗಳಿಗೆ ವೇದಾಂತಗಳು, ವೇದದ ಕೊನೆ. ವೇದಾಂತ ಅಂದರೆ ವೇದದ ಕೊನೆ ಅನ್ನೋ ಅರ್ಥವನ್ನು ಕೊಡ್ತವೆ ಇವು. ಸೊ ವೇದಗಳ ಸಾರ ಅಂತಿಮವಾಗಿ ಉಪನಿಷತ್ತುಗಳಲ್ಲಿ ಪ್ರಕಟಿಸಲ್ಪಟ್ಟಿವೆ ಅನ್ನೋದು ನಾವಿಲ್ಲಿ ತಿಳ್ಕೋಬಹುದು. ಸೊ ಈ ಉಪನಿಷತ್ತುಗಳು ಮೋಕ್ಷವನ್ನು ಕುರಿತು ಮಾತಾಡ್ತವೆ. ಮುಖ್ಯವಾಗಿ ಜ್ಞಾನ ಮಾರ್ಗದ ಮೂಲಕ ಮೋಕ್ಷವನ್ನು ಸಾಧಿಸ್ಬೋದು. ಈ ಜನನ ಮರಣ ಅನ್ನುವ ಪುನರ್ಜನ್ಮದ ಚಕ್ರದಿಂದ ಪಾರಾಬೋದು, ಸಂಸಾರದಿಂದ ವಿಮೋಚನೆಯನ್ನು ಪಡೆಯಬಹುದು. ಸೊ ಅದಕ್ಕೆ ಮುಖ್ಯವಾದ ಭಾಗ ಯಾವುದು ಅಂದರೆ ಜ್ಞಾನ. ಸೊ ಅದಕ್ಕೆ ಉಪನಿಷತ್ತುಗಳನ್ನು ಜ್ಞಾನ ಕಾಂಡಗಳು ಅಂತ ಕೂಡ ಕರೀತಾರೆ. ಜ್ಞಾನದ ಮೂಲಕ ನಾವು ಈ ಪುನರ್ಜನ್ಮದ ಚಕ್ರದಿಂದ ಪಾರಾಗ್ಬೋದು. ಇದೇ ಮೋಕ್ಷಕ್ಕೆ ಮಾರ್ಗ ಅಂತೇಳಿ ಉಪನಿಷತ್ತುಗಳು ಮಾಹಿತಿಯನ್ನು ಕೊಡ್ತವೆ. ಸೊ ಇನ್ನು ಉಪನಿಷತ್ತುಗಳು ಯಾವ ಶೈಲಿಯಲ್ಲಿ ಬೋಧಿಸ್ತಾ ಇದ್ರು ಅಂತ ಹೇಳಿದ್ರೆ, ಪ್ರಮುಖವಾಗಿ ಉಪನಿಷತ್ತುಗಳನ್ನು ಸಂಭಾಷಣೆಯ ರೂಪದಲ್ಲಿ ಬೋಧಿಸ್ಲಾಗ್ತಾ ಇತ್ತು. ಸಂಭಾಷಣೆ, ಡೈಲಾಗ್ಸ್ ಥರ ಇಟ್ಕೊಂಡು ಅದನ್ನು ಬೋಧಿಸ್ತಾ ಇದ್ರು. ಕಥೆಗಳ ರೂಪದಲ್ಲಿ ಉಪನಿಷತ್ತುಗಳನ್ನು ಬೋಧಿಸಿರೋದನ್ನು ಗಮನಿಸ್ಬೋದು. ಮತ್ತು ಕೆಲವು ದೃಷ್ಟಾಂತಗಳನ್ನು ಕೊಟ್ಟು ಉಪನಿಷತ್ತುಗಳನ್ನು ವಿವರಣೆ ಮಾಡಿದ್ದಾರೆ. ಮತ್ತು ಒಂದಷ್ಟು ಹೋಲಿಕೆಗಳು, ದೃಷ್ಟಾಂತ ಅಂದರೆ ಹೋಲಿಕೆಗಳು, ಮತ್ತು ಕೆಲವೊಂದಷ್ಟು ವಿರೋಧಾಭಾಸಗಳನ್ನು ನಾವು ಗಮನಿಸ್ಬೋದು. ವಿರೋಧಾಭಾಸಗಳ ಮೂಲಕವೂ ಸಹ ಈ ಉಪನಿಷತ್ತುಗಳನ್ನು ಬೋಧಿಸಲಾಗಿದೆ. ಸೊ ಇನ್ನು ಉಪನಿಷತ್ತುಗಳು ಮುಂದುವರೆದು ಮತ್ತೆ ಮಾಹಿತಿಯನ್ನು ಕೊಡ್ತವೆ. ಸೊ ಉಪನಿಷತ್ತುಗಳು ಪ್ರಮುಖವಾಗಿ ಯಜ್ಞ ಯಾಗಾದಿಗಳಂತಹ ಬಾಹ್ಯ ಆಚರಣೆಗಳಿಗಿಂತ ಆತ್ಮಜ್ಞಾನಕ್ಕೆ ಹೆಚ್ಚು ಮಾಹಿತಿಯನ್ನು ಪ್ರಾಮುಖ್ಯತೆಯನ್ನು ಕೊಟ್ಟಿವೆ. ಸೊ ಆತ್ಮ, ಪರಮಾತ್ಮ ಅನ್ನುವಂತಹ ಶಬ್ದಗಳನ್ನು ಮೊಟ್ಟ ಮೊದಲ ಬಾರಿಗೆ ಉಪನಿಷತ್ತುಗಳಲ್ಲೇ ಕೇಂದ್ರೀಕರಿಸಲಾಗಿದೆ. ಆತ್ಮವನ್ನು ಕುರಿತು ಚರ್ಚಿಸಿದ ಮೊಟ್ಟ ಮೊದಲ ಕೃತಿಗಳು ಯಾವುವು ಅಂತ ಹೇಳಿದ್ರೆ ಉಪನಿಷತ್ತುಗಳು ಅಂತ ನಾವು ಘಂಟಾಘೋಷವಾಗಿ ಹೇಳ್ಬೋದು. ಸೊ ನೆಕ್ಸ್ಟು ಕರ್ಮದ ನಿಯಮದ ಬಗ್ಗೆಯೂ ಕೂಡ ಉಪನಿಷತ್ತುಗಳು ಮಾತಾಡ್ತವೆ. ಕರ್ಮದ ನಿಯಮವನ್ನು ಸ್ಪಷ್ಟವಾಗಿ ಉಲ್ಲೇಖಿಸಿದಂತಹ ನಿದರ್ಶನಯುಕ್ತ ಗ್ರಂಥಗಳು ಅಂತ ಹೇಳಿದ್ರೆ ಅವು ಉಪನಿಷತ್ತುಗಳು. ಸೊ ಉದಾಹರಣೆಗೆ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಯಾಜ್ಞವಲ್ಕ್ಯ ಋಷಿ ಈ ಒಂದು ಕರ್ಮದ ನಿಯಮಗಳನ್ನು ಕುರಿತು ಮೊಟ್ಟ ಮೊದಲ ಬಾರಿಗೆ ಹಲವಾರು ವಿವರಣೆಗಳನ್ನು ಕೊಟ್ಟಿರೋದನ್ನು ನಾವು ಪ್ರಮುಖವಾಗಿ ಗಮನಿಸ್ಬೋದು. ಸೊ ನೆಕ್ಸ್ಟ್ ಉಪನಿಷತ್ತುಗಳು ತಾತ್ವಿಕ ವಿಚಾರಗಳನ್ನು ಕೂಡ ಚರ್ಚೆ ಮಾಡಿವೆ. ತಾತ್ವಿಕ ವಿಚಾರಗಳು ಏನು? ಸೊ ಇದರಲ್ಲಿರ್ತಕ್ಕಂತಹ ತಾತ್ವಿಕ ವಿಚಾರಗಳು ತಗೊಂಡಂತಹ ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತವನ್ನು ಮಂಡಿಸಿದ್ದಾರೆ. ಅಹಂ ಬ್ರಹ್ಮಾಸ್ಮಿ, ಆತ್ಮ ಮತ್ತು ಪರಮಾತ್ಮ ಬೇರೆ ಬೇರೆ ಅಲ್ಲ, ಆತ್ಮ ಮತ್ತು ಪರಮಾತ್ಮ ಒಬ್ಬನೇ, ನಾನೇ ಆತ್ಮ, ನಾನೇ ಪರಮಾತ್ಮ, ನಾನೇ ಬ್ರಹ್ಮ, ನಾನೇ ಶಂಕರ, ಹಂಗಾಗಿ ಅಹಂ ಬ್ರಹ್ಮಾಸ್ಮಿ ಅಂತೇಳಿ ಅವರು ಪ್ರಮುಖವಾಗಿ ಇಲ್ಲಿ ಒಂದು
ತಾತ್ವಿಕ ವಿಚಾರವನ್ನ ತಗೋತಾರೆ. ಇದೇ ಉಪನಿಷತ್ತುಗಳ ತಾತ್ವಿಕ ವಿಚಾರ ತಗೊಂಡು ರಮನುಜಾಚಾರ್ಯರು ವಿಶಿಷ್ಟಾದ್ವೈತವನ್ನ ಪ್ರತಿಪಾದಿಸಿದ್ದಾರೆ. ವಿಶಿಷ್ಟಾದ್ವೈತ ಅಂದ್ರೆ ಏನು? ಆತ್ಮ ಬೇರೆ, ಪರಮಾತ್ಮ ಬೇರೆ. ಆತ್ಮ ಮತ್ತೆ ಪರಮಾತ್ಮ ಯಾವತ್ತೂ ಒಂದೇ ಆಗಕ್ಕೆ ಸಾಧ್ಯ ಇಲ್ಲ. ಈತೆ ದಾರ್ಶನಿಕ ಚಿಂತನೆಗಳು, ತಾತ್ವಿಕ ಚಿಂತನೆಗಳನ್ನ ಪ್ರಮುಖವಾಗಿ ಪ್ರಕಟಿಸುವ ಕೃತಿಗಳು ಯಾವುವು ಅಂತ ಹೇಳಿದ್ರೆ ಉಪನಿಷತ್ತುಗಳು ಅಂತ ನಾವು ಹೇಳ್ಬೋದು. ಸೊ ಇಂತಹ ಉಪನಿಷತ್ತುಗಳನ್ನು ನಾವು ನೋಡಿದಾಗ ಸುಮಾರು 108 ಉಪನಿಷತ್ತುಗಳಿದೆ. ಅತ್ಯಂತ ನಾವು ಭಾರತದ ಒಂದು ಸಾಹಿತ್ಯದಲ್ಲಿ ಗಮನಿಸೋದಾದ್ರೆ ಉಪನಿಷತ್ತುಗಳ ಸಂಖ್ಯೆಯಲ್ಲಿ ಒಟ್ಟು 108 ಉಪನಿಷತ್ತುಗಳಿರೋದನ್ನು ನಾವು ಪ್ರಮುಖವಾಗಿ ಅಂಗೀಕರಿಸ್ತೀವಿ. ಅದರಲ್ಲಿ 10ರಿಂದ 13 ಉಪನಿಷತ್ತುಗಳನ್ನು ಅತ್ಯಂತ ಪ್ರಾಚೀನ ಉಪನಿಷತ್ತುಗಳು ಅಂತೇಳಿ ತೀರ್ಮಾನ ಮಾಡಲಾಗಿದೆ. ಸೊ ಆ 10-13 ಉಪನಿಷತ್ತುಗಳಲ್ಲಿ ಅತ್ಯಂತ ಪ್ರಮುಖವಾದ ಕೆಲವು ಉಪನಿಷತ್ತುಗಳ ಬಗ್ಗೆ ನಾವು ಒಂದಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ. ಸೊ ಅದರಲ್ಲಿ ಮೊದಲನೇದು ಛಾಂದೋಗ್ಯ ಉಪನಿಷತ್ತು. ಛಾಂದೋಗ್ಯ ಉಪನಿಷತ್. ಈ ಛಾಂದೋಗ್ಯ ಉಪನಿಷತ್ನಲ್ಲಿ ಪ್ರಮುಖವಾಗಿ ಆತ್ಮದ ಬಗ್ಗೆ ಚರ್ಚೆಯನ್ನ ಮಾಡಲಾಗಿದೆ. ಆತ್ಮವನ್ನ ಅಣುವಿಗಿಂತ ಚಿಕ್ಕದು ಅಂತ ಕರೆದಿದ್ದಾರೆ. ಸೊ ಅಣು ಮತ್ತೆ ಪರಮಾಣು ಅಂತ ನಾವು ಹೇಳ್ತೀವಲ್ಲ, ಅದಕ್ಕಿಂತ ಚಿಕ್ಕದಾದ ವಸ್ತು ಯಾವುದಾದ್ರೂ ಇದ್ರೆ ಈ ಬ್ರಹ್ಮಾಂಡದಲ್ಲಿ ಅದು ಯಾವುದು ಅಂತಂದ್ರೆ ಅದು ಆತ್ಮ. ಆತ್ಮ ಅಣುವಿಗಿಂತ ಚಿಕ್ಕದು ಮತ್ತು ಇಡೀ ಬ್ರಹ್ಮಾಂಡಕ್ಕಿಂತ ದೊಡ್ಡದು. ನೋಡಿ ಹೋಲಿಕೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದ್ರೆ, ಅಣುಗಿಂತ ಚಿಕ್ಕದು, ಬ್ರಹ್ಮಾಂಡವನ್ನ ನಾವು ಅಳ್ತಾನೆ ಮಾಡೋಕ್ಕಾಗಲ್ಲ, ಅಷ್ಟು ವಿಶಾಲವಾದದ್ದು, ಅಷ್ಟು ಶಕ್ತಿ ಇದೆ ಅಂತ ಆತ್ಮಕ್ಕೆ. ಸೊ ಆ ಥರ ಅದನ್ನ ಹೇಳಿದ್ದಾರೆ. ಸೊ ಅದರ ಸೂಕ್ಷ್ಮತೆ ಮತ್ತು ಆತ್ಮದ ಸೂಕ್ಷ್ಮತೆ ಮತ್ತು ಅದರ ಅನಂತ ವ್ಯಾಪ್ತಿಯನ್ನ ಈ ಮೂಲಕ ಛಾಂದೋಗ್ಯ ಉಪನಿಷತ್ ವಿವರಿಸ್ತಾ ಇರೋದನ್ನ ನಾವಿಲ್ಲಿ ಪ್ರಮುಖವಾಗಿ ನೋಡ್ಬೋದು. ಈ ಒಂದು ಛಾಂದೋಗ್ಯ ಉಪನಿಷತ್ನಲ್ಲಿ ಉದ್ದಾಲಕ ಅರುಣಿ ಮತ್ತೆ ಅರುಣಿ ಅನ್ನುವಂತಹ, ಉದ್ದಾಲಕ ಅರುಣಿ ಅನ್ನುವ ರಾಜ್ಕುಮಾರ ಮತ್ತು ಇನ್ನೊಬ್ಬ ಶ್ವೇತಕೇತು ಅಂತ. ಶ್ವೇತಕೇತು ಇವರಿಬ್ಬರ ನಡುವಿನ ಸಂಭಾಷಣೆಯು ಕೂಡ ಅತ್ಯಂತ ಮನೋಜ್ಞವಾಗಿರೋದನ್ನ ನಾವು ಗಮನಿಸ್ಬೋದು. ಇಲ್ಲಿ ಉದ್ದಾಲಕ ಅರುಣಿ ತತ್ವಂ ಅಸಿ ಅನ್ನುವಂತಹ ವಾಕ್ಯವನ್ನ ಅಥವಾ ಶಬ್ದವನ್ನ ಬಳಸ್ತಾನೆ. ಈ ತತ್ವಂ ಅಸಿ ಅನ್ನೋದು ಅದು ನೀನೇ ಆಗಿದ್ದೀಯ, ಹಾಗೆ ಹೇಳ್ದಲ್ಲ ಅಹಂ ಬ್ರಹ್ಮಾಸ್ಮಿ ಅನ್ನುವಂಥ ಕಲ್ಪನೆ ಛಾಂದೋಗ್ಯ ಉಪನಿಷತ್ನಲ್ಲಿ ಪ್ರಮುಖವಾಗಿ ನಮಗೆ ಪ್ರಕಟವಾಗಿರೋದನ್ನ ಗಮನಿಸ್ಬೋದು. ಸೊ ಇದು ಸತ್ಯದ ಸಾರವನ್ನ, ಬ್ರಹ್ಮಾಂಡದೊಳಗೆ ಆತ್ಮದ ಏಕತೆ ಮತ್ತು ಅನನ್ಯತೆಯನ್ನ ಸೆರೆ ಹಿಡಿಯುವ ಒಂದು ಕೆಲಸವನ್ನ ಛಾಂದೋಗ್ಯ ಉಪನಿಷತ್ ಮಾಡಿದೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೋಬಹುದು. ಇದು ಕೂಡ ಹಳೆಯ ಉಪನಿಷತ್ತುಗಳ ಅತ್ಯಂತ ಒಂದು ಪ್ರಮುಖ ಉಪನಿಷತ್ ಅಂತ ಹೇಳಿ ಪರಿಗಣಿಸಲಾಗಿದೆ. ಸೊ ನೆಕ್ಸ್ಟ್ ಇನ್ನೊಂದು ಪ್ರಮುಖವಾದಂಥ ಉಪನಿಷತ್ ಯಾವುದು ಅಂದ್ರೆ ಬೃಹದಾರಣ್ಯಕ ಉಪನಿಷತ್. ಈ ಬೃಹದಾರಣ್ಯಕ ಉಪನಿಷತ್ತು ಪುನರ್ಜನ್ಮ ಕಲ್ಪನೆಯ ಬಗ್ಗೆ ಮಾತಾಡ್ತದೆ. ವೆರಿ ಇಂಪಾರ್ಟೆಂಟ್. ಪುನರ್ಜನ್ಮ ಯಾವ ರೀತಿ ಆಗುತ್ತೆ ಅನ್ನೋದ್ರ ಬಗ್ಗೆ, ಪುನರ್ಜನ್ಮದ ಕಲ್ಪನೆ ಬಗ್ಗೆ ಮೊದಲವಾಗಿ ಸ್ಪಷ್ಟವಾಗಿ ಉಲ್ಲೇಖವನ್ನು ಕೊಟ್ಟಂತಹ ಕೃತಿ ಯಾವುದು ಅಂತಂದ್ರೆ ಈ ಬೃಹದಾರಣ್ಯಕ ಉಪನಿಷತ್ತು. ಈ ಕಲ್ಪನೆ ಛಾಂದೋಗ್ಯ ಉಪನಿಷತ್ತಲ್ಲಿ ಕೂಡ ಇತ್ತು. ಸೊ ಇದು ಹೆಚ್ಚು ಪೂರ್ಣ ರೂಪದಲ್ಲಿರೋದು ಎಲ್ಲಿ ಅಂದ್ರೆ ಬೃಹದಾರಣ್ಯಕ ಉಪನಿಷತ್ತಿನಿಂದ ಕಾಣಬಹುದು. ಆತ್ಮ, ಬ್ರಹ್ಮ, ಕರ್ಮ, ಜ್ಞಾನ ಮುಂತಾದ ಚರ್ಚೆಗಳನ್ನ ಬೃಹದಾರಣ್ಯಕ ಉಪನಿಷತ್ತಲ್ಲಿ ಹೆಚ್ಚಾಗಿ ಮಾಡಿದ್ದಾರೆ. ಆತ್ಮ, ಬ್ರಹ್ಮ, ಜ್ಞಾನ, ಕರ್ಮ ಇದರ ಚರ್ಚೆಗಳನ್ನ ಹೆಚ್ಚಾಗಿ ಮಾಡಿರ್ತಕ್ಕಂಥದ್ದು. ಬೃಹದಾರಣ್ಯಕ ಉಪನಿಷತ್ನಲ್ಲಿ ಒಂದು ಪ್ರಸಿದ್ಧವಾದ ಶ್ಲೋಕ ಇದೆ, ಅಸತೋಮ ಸದ್ಗಮಯ. ಈ ಶ್ಲೋಕ ನೀವೆಲ್ಲರೂ ಕೇಳಿರ್ತೀರಿ. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂ ಗಮಯ ಅನ್ನುವಂಥ ಒಂದು ತಾತ್ವಿಕ ಚಿಂತನೆ ಇದೆ. ಅಸತೋಮ ಸದ್ಗಮಯ ಅಂದ್ರೆ ಅಸತ್ಯದಿಂದ ಸತ್ಯದ ಕಡೆಗೆ ನಡೆಸು. ತಮಸೋಮ ಜ್ಯೋತಿರ್ಗಮಯ ಅಂತ ಹೇಳಿದ್ರೆ ಕತ್ತಲೆಯಿಂದ ಬೆಳಕಿನೆಡೆಗೆ ನಡೆಸು. ಮೃತ್ಯೋರ್ಮ ಅಮೃತಂ ಗಮಯ ಅಂದ್ರೆ ಮೃತ್ಯುವನ್ನ ಅಮೃತವಾಗಿಸುವಂಥ ಒಂದು ಅತ್ಯಂತ ಮಹತ್ವದ ತಾಂತ್ರಿಕ ಚಿಂತನೆಯನ್ನ ಬೃಹದಾರಣ್ಯಕ ಉಪನಿಷತ್ತು ಒಳಗೊಂಡಿರೋದನ್ನು ನಾವು ಪರಿಗಣಿಸಬಹುದು ಇಲ್ಲಿ. ಸೊ ನೆಕ್ಸ್ಟ್ ಇನ್ನೊಂದು ಪ್ರಮುಖವಾದದ್ದು ಮೈತ್ರಾಯಣಿ ಉಪನಿಷತ್. ಸೊ ಈ ಮೈತ್ರಾಯಣಿ ಉಪನಿಷತ್ ಇದು ಇತ್ತೀಚಿನ ಉಪನಿಷತ್ ಅಂತ ಕರೆಸ್ಕೊಂಡಿದೆ. ಅತ್ಯಂತ ಪ್ರಾಚೀನವಾದ ಉಪನಿಷತ್ ಅಲ್ಲ, ಇದು ಇತ್ತೀಚಿನ ಉಪನಿಷತ್ ಪರಿಗಣಿಸ್ಕೊಂಡಿದೆ. ಇದು ಮೊಟ್ಟ ಮೊದಲ ಬಾರಿಗೆ ತ್ರಿಮೂರ್ತಿಗಳ ಕಲ್ಪನೆಯನ್ನ ಕುರಿತು ಮಾತನಾಡ್ತಕ್ಕಂಥ ಉಪನಿಷತ್ತು. ಏನು ವಿಶ್ವದ ಸೃಷ್ಟಿ, ಸ್ಥಿತಿ, ಲಯ ಅಂತ ನಾವು ಕರಿತೀವೋ ಆ ಬ್ರಹ್ಮ, ವಿಷ್ಣು, ಮಹೇಶ್ವರರನ್ನ ಕುರಿತು ಅವರ ಪರಿಕಲ್ಪನೆಯನ್ನು ಮೊಟ್ಟ ಮೊದಲ ಬಾರಿಗೆ ಸ್ಪಷ್ಟಪಡಿಸುವಂತಹ ಉಪನಿಷತ್ ಯಾವುದು ಅಂದ್ರೆ ಮೈತ್ರಾಯಣಿ ಉಪನಿಷತ್ ಅನ್ನೋದನ್ನ ಇಲ್ಲಿ ಪ್ರಮುಖವಾಗಿ ಪರಿಗಣಿಸ್ತಾ ಹೋಗ್ತೀವಿ. ಸೊ ಇಲ್ಲಿ ಕೆಲವು
ವೇದಗಳು ಮತ್ತು ಉಪನಿಷತ್ತುಗಳು, ಯಾವ್ಯಾವ ವೇದಗಳು ಯಾವ್ಯಾವ ಉಪನಿಷತ್ತುಗಳೊಂದಿಗೆ ಸಂಬಂಧವನ್ನು ಹೊಂದಿದೆ ಅಂತ ನಾವು ಆಲ್ರೆಡಿ ಬ್ರಾಹ್ಮಣಗಳ ರೂಪದಲ್ಲಿ ನೋಡಿದ್ದೀವಿ. ಅದೇ ಒಂದು ಮಾದರಿಯ ಹೆಸರಿನ ಕೆಲವು ಬ್ರಾಹ್ಮಣಗಳು ಮತ್ತು ಉಪನಿಷತ್ತುಗಳು ವೇದಗಳೊಂದಿಗೆ ಸಂಬಂಧವನ್ನು ಹೊಂದಿವೆ. ಸೊ ಈ ಉಪನಿಷತ್ತುಗಳ ಚರ್ಚೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಉಪನಿಷತ್ತುಗಳು ಪ್ರಮುಖವಾಗಿ ಈ ಬೃಹದಾರಣ್ಯಕ ಉಪನಿಷತ್ನಲ್ಲಿ ಯಾಜ್ಞವಲ್ಕ್ಯ ಅನ್ನುವಂಥ ಒಬ್ಬ ಋಷಿ ಕಂಡುಬರ್ತಾರೆ. ಯಾಜ್ಞವಲ್ಕ್ಯ, ಬೃಹದಾರಣ್ಯಕ ಉಪನಿಷತ್ನಲ್ಲಿ ಯಾಜ್ಞವಲ್ಕ್ಯ ಅನ್ನುವಂಥ ಋಷಿ ಕಂಡುಬರ್ತಾನೆ. ಅವನು ಪ್ರಮುಖವಾಗಿ ಈತ 8 ಪ್ರಮುಖ ವಿದ್ವಾಂಸರ ಜೊತೆ ಚರ್ಚೆಯನ್ನು ಮಾಡ್ತಾನೆ. ಈ ಚರ್ಚೆ ಸಂವಾದಗಳು ಪ್ರಮುಖವಾಗಿ ಯಜ್ಞದ ಸ್ವರೂಪ, ಅದರ ಅರ್ಥವನ್ನು ಕುರಿತು, ಇಂದ್ರಿಯಗಳ ಕಾರ್ಯ ಮತ್ತು ಅವುಗಳ ನಿಯಂತ್ರಣ ಯಾವ ರೀತಿ ಮಾಡಬೇಕು, ಮರಣಾನಂತರದ ಜನನ ಮತ್ತು ಮರಣಾನಂತರದ ಜೀವನ ಮತ್ತು ಶ್ರೇಷ್ಠ ಲೋಕಗಳಂತಹ ಸ್ವರ್ಗ ಬ್ರಹ್ಮಲೋಕಗಳ ಬಗ್ಗೆ ಸ್ವರೂಪವನ್ನು ಹೇಳ್ಕೊಡುತ್ತೆ. ಆತ್ಮದ ನಿಜವಾದ ಸ್ವರೂಪ ಮತ್ತು ಅದರ ಅಮರತ್ವದ ಬಗ್ಗೆ ತಿಳಿಸ್ಕೊಡುತ್ತೆ. ವಿಶ್ವದ ಸೃಷ್ಟಿಯ ರಹಸ್ಯದ ಬಗ್ಗೆ ಮಾತನಾಡುತ್ತೆ. ದೇವರುಗಳ ಮತ್ತು ಆತ್ಮಗಳ ಅಂತಿಮ ವಿಶ್ರಾಂತಿಯ ಸ್ಥಳ, ಸೊ ಅದು ಎಲ್ಲವೂ ಒಟ್ಟಿಗೆ ಲೀನ ಆಗ್ತವೆ ಅನ್ನುವಂಥ ಅಂತಿಮ ವಿಶ್ರಾಂತಿಯ ಸ್ಥಳ ಅನ್ನುವಂಥದ್ರ ಬಗ್ಗೆಯೂ ಕೂಡ ಇವನು ಬೃಹದಾರಣ್ಯಕ ಉಪನಿಷತ್ನಲ್ಲಿ ಯಾಜ್ಞವಲ್ಕ್ಯ ವಿವರಣೆಯನ್ನು ಕೊಡ್ತಾ ಹೋಗ್ತಾನೆ. ಸೊ ಇಲ್ಲಿ ಗಾರ್ಗಿ ಮತ್ತು ಮೈತ್ರೇಯಿ ಅನ್ನೋರು ಅವನಿಗೆ ಸವಾಲನ್ನು ಹಾಕ್ತಾರೆ. ಸೊ ಗಾರ್ಗಿ ಮತ್ತು ಮೈತ್ರೇಯಿ ಅನ್ನುವಂಥವರು ಈ ಒಂದು ಯಾಜ್ಞವಲ್ಕ್ಯನಿಗೆ ಸವಾಲಾಕಿ ಅವರ ನಡುವೆಯೂ ಕೂಡ ಸಂವಾದ ನಡೆಯುತ್ತೆ. ಆ ಸಂವಾದವನ್ನು ಕೂಡ ನಾವು ಬೃಹದಾರಣ್ಯಕ ಉಪನಿಷತ್ನಲ್ಲಿ ಪ್ರಮುಖವಾಗಿ ಪರಿಗಣಿಸಬಹುದು. ಸೊ ಇದಿಷ್ಟು ನಾವು ಪ್ರಮುಖವಾಗಿ ಏನು ಒಂದು ಶ್ರುತಿ ಸಾಹಿತ್ಯ ಅಂತ ನಾವು ಪರಿಗಣಿಸಿದ್ವಿ. ವೇದಗಳು, ಬ್ರಾಹ್ಮಣಕಗಳು, ಅರಣ್ಯಕಗಳು ಮತ್ತು ಉಪನಿಷತ್ತುಗಳು ಅಂತೇಳಿ ಅದರ ಒಂದು ಮುನ್ನೋಟವನ್ನು ನಾವಿಲ್ಲಿ ನೋಡಿದ್ದೀವಿ. ಅದರ ಪ್ರಮುಖವಾದ ಅಂಶಗಳ ಬಗ್ಗೆ ಮಾತನಾಡಿದ್ದೀವಿ. ಆತ್ಮೀಯ ವಿದ್ಯಾರ್ಥಿಗಳೇ, ಮುಂದಿನ ತರಗತಿಯಲ್ಲಿ ಸ್ಮೃತಿ ಸಾಹಿತ್ಯದ ಬಗ್ಗೆ ಮಾತಾಡೋಣ. ಸ್ಮೃತಿ ಅಂದರೆ ನೆನಪು. ಈಗ ಶ್ರುತಿ ಸಾಹಿತ್ಯದ ಬಗ್ಗೆ ಮಾತಾಡಿದ್ದೀವಿ. ಮುಂದಿನ ತರಗತಿಯಲ್ಲಿ ಶ್ರುತಿ ಸಾಹಿತ್ಯದ ಬಗ್ಗೆ, ಸ್ಮೃತಿ ಸಾಹಿತ್ಯದ ಬಗ್ಗೆ ಮಾತನಾಡೋಣ. ಸೊ ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಕೆಸೆಟ್ ಪರೀಕ್ಷೆಯನ್ನು ಪಾಸ್ ಮಾಡಲಿಕ್ಕೆ ನಮ್ಮ ಚಾನಲ್ ಸದಾ ನಿಮ್ಮ ಬೆಂಬಲಕ್ಕೆ ಇರುತ್ತೆ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಇವತ್ತಿಗೆ ಈ ತರಗತಿನ ಕೊನೆ ಮಾಡೋಣ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.